ಮೂರು ದಿವಸದಂತೆ ಉದಂತ ಮಾಡಬೇಕು, ದೇಶವೆಂಬ ಕಂತೆ ಸುಟ್ಟು ಹಾಕಬೇಕು. ಮೂರು ದಿನದಂತೆ ಉದಂತ ಮಾಡಬೇಕು, ದೇಶವೆಂಬ ಕಂತೆ ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ, ಸತ್ತ ಮೇಲೂ ನಿನಗೆ ಹೆಸರು ಇಟ್ಟು ಇಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ, ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ ಮ್ಯಾಲೆ ಹೋಗಬೇಕು, ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ, ಬರಲು ಏನು ಹಿಂದೆ. ಓ ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ, ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲಿ ಕಾಣಬೇಕು ಸಿರಿಯೋ ಕೊನೆ ತನಕ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲಿ ಕಾಣಬೇಕು ಸಿರಿಯೋ ಕೊನೆ ತನಕ. ನಾನು ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ನಾನು ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ದ್ವೇಷವೆಂಬ ವಿಷವ ಸುರಿಯಬೇಡ ಮೂಡ, ಪ್ರೀತಿ ಅಮೃತವ ಒಮ್ಮೆ ಸವಿತು ನೋಡ, ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ. ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ, ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಹಾಕುತ್ತಾರ, ಮಣ್ಣಾಗ ಹೂಡುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ, ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ. ಹಲೋ, ಒಳಿತು ಮಾಡು ಮನುಷ್ಯ ನೀನಿರುವುದು 3 ನಿಮಿಷ. ಬಹಳ ಸುಂದರವಾದ ಹಾಡನ್ನ ನಮ್ಮ ಮುಂದೆ ಹಾಡಿದಂತಹ ಹುಸೇನ್ ಕಾಟಿಪಟ್ಟರವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಸ್ನೇಹಿತರೆ, ಯಾವುದೇ ಕ್ಷಣದಲ್ಲಿ ಸ್ಪೀಕರ್ ಯುಲಿ ಖಾದರ್ ಸರ್ ಅವರು ನಮ್ಮನ್ನು ಸೇರಿಕೊಳ್ಳಲಿದ್ದಾರೆ. ಈಗಾಗಲೇ ಆಗಮಿಸಿ ಅವರು ಎಜಿ ಮೇಘೇರಿ ಅವರ ಮನೆಯಲ್ಲಿ ಜೊತೆಗೆ ಶಾಸಕರು ಸಹ ಇದ್ದಾರೆ. ಅವರ ಆಗಮನವನ್ನು ನಾವು ನಿರೀಕ್ಷಿಸುತ್ತಿದ್ದೇವೆ. ದಯವಿಟ್ಟು ನೀವೆಲ್ಲ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ.
ನಮ್ಮ ಜೊತೆಗೆ ಯೂಸುಫ್ ಗೋಡೆಕಾರ್ ಇದ್ದಾರೆ, ಇವರು ಸಹ ಒಳ್ಳೆಯ ಹಾಡಿದ್ದಾರೆ. ಅವರು ಸಹ ಒಂದು ಹಾಡನ್ನ ನಿಮಗಾಗಿ ಈಗ ಹಾಡ್ತಿದ್ದಾರೆ. ಆಮೇಲೆ ಹಿಡಿಯಲ್ಲ.
ಜೋರಾದ ಚಪ್ಪಾಳೆ ನಮ್ಮ ಯೂಸುಫ್ ಗೋಡೆಕಾರ್ ಅವರಿಗೆ ಬಹಳ ಸುಂದರವಾಗಿ ಹೃದಯ ಸ್ಪರ್ಶವಾಗಿ ಹೇಳಿದ್ದಾರೆ. ಅವರಿಗೆ ಧನ್ಯವಾದಗಳು. ಸ್ನೇಹಿತರೆ, ದಯವಿಟ್ಟು ಗಮನಿಸಬೇಕು. ಒಂದೆರಡು ಸಂಘಟನೆಯವರು ಆಗಮಿಸಿ ಅವರು ಈ ಕಾರ್ಯಕ್ರಮದಲ್ಲಿ ಯುಟಿ ಕಲರ್ಸ್ ಅವರನ್ನು ಮೈಗೇರಿ ಅವರನ್ನು ಸನ್ಮಾನಿಸಲು ಇಚ್ಛಿಸಿದ್ದಾರೆ. ಯಾರು ಸಂಘಟನೆಯವರು ಸನ್ಮಾನಿಸಲು ಇಚ್ಛಿಸುತ್ತಾರೋ ಅತ್ಯಂತ ಸ್ಪಷ್ಟವಾಗಿ ಬರೆದು ಕೊಡಬೇಕು. ಯಾವ ಸಂಘಟನೆ ಹೆಸರು, ಊರಿನ ಹೆಸರು, ಯಾರನ್ನು ಸನ್ಮಾನ ಮಾಡುತ್ತಾರೆ ಎಂಬುದನ್ನು ನಮಗೆ ಸ್ಪಷ್ಟವಾಗಿ ಬರೆದು ಕೊಡಬೇಕು. ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಮುಖ್ಯ ಅತಿಥಿಗಳಾದಂತಹ ಯುಟಿ ಖಾದರ್ ಸ್ಪೀಕರ್ ಅವರು ಆಗಮಿಸುತ್ತಿದ್ದಾರೆ. ಅವರ ಜೊತೆಗೆ ಶಾಸಕರು ಸಹ ಆಗಮಿಸುತ್ತಿದ್ದಾರೆ. ಕಾರ್ಯಕ್ರಮವನ್ನು ನಾವು ಅವರ ಆಗಮನದೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ. ದಯವಿಟ್ಟು ಹೊರಗೆ ಇರುವಂತಹ ಎಲ್ಲ ನಮ್ಮ ಆದರಣೀಯ ಆಮಂತ್ರಿತರು ಸಭಾಂಗಣದ ಒಳಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ನಮಗೆ ಸಹಕರಿಸಬೇಕಾಗಿ ನಾನು ವಿನಂತಿಸಿಕೊಂಡಿದ್ದೇನೆ. ಮುಂದಿನ ಸೋಫಾದಲ್ಲಿ ಅವರು ಬಂದು ಕೂರ್ತಾರೆ. ನೀವು ಕೂತ್ಕೊಳ್ಳಿ. ಅವ್ರು ಬಂದಾಗ ಅವ್ರಿಗೆ ಬಿಟ್ಟುಕೊಡಿ. ಅವ್ರು ಬಂದಾಗ ಅವ್ರು ಬರುವವರೆಗೆ ಬಿಡಬೇಡಿ. ಬೇರೆ ಯಾರಾದ್ರೂ ಕೂರ್ತಾರೆ. ಅಸ್ಸಲಾಮು ಅಲೈಕುಂ. ಪರಮದಯಾಳು ಕರುಣಾಮಯಿಯಾದಂತಹ ಅಲ್ಲಾಹನ ನಾಮಸ್ಮರಣೆಯೊಂದಿಗೆ ಪ್ರಾರ್ಥನೆಯನ್ನು ಪ್ರಾರಂಭಿಸುತ್ತೇವೆ. जो खिल सकेगा वो फूल हम हैं, तुम्हारे चरणों के धूल हम हैं। जो खिल सकेगा वो फूल हम हैं, तुम्हारे चरणों के धूल हम हैं। दया की दृष्टि सदा ही रहना, तुम ही हो बंधु सखा, तुम ही हो माता पिता, तुम ही हो बंधु सखा, तुम ही हो। ಧನ್ಯವಾದಗಳು ಯೂಸುಫ್ ಗೋಡೆಕಾರ್ ಅವರಿಗೆ. ಸ್ನೇಹಿತರೆ, ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿ ಗಜೇಂದ್ರಗಢದ ಚೇರ್ಮನ್ ಹಸನ್ ಸಾಬ್ ತಟಗಾರ ಅವರಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹಾಗೆಯೇ BA ಇಂಜಿನಿಯರಿಂಗ್ ಸಾಹಿತಿಗಳು, ಪ್ರಗತಿಪರ ಚಿಂತಕರು
ಅವರು ಸಹ ನಮ್ಮ ಜೊತೆಗಿದ್ದಾರೆ. ಅವರನ್ನು ಸಹ ನಾನು ಪ್ರೀತಿಪೂರ್ವಕ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಗಜೇಂದ್ರಗಡ ಘಟಕದ ಅಧ್ಯಕ್ಷರಾಗಿರುವಂತಹ AP ಗಾಣಗಾರ್ ಅವರಿದ್ದಾರೆ, ಗಾಣಗೇರ್ ಅವರಿದ್ದಾರೆ. ಅವರನ್ನು ಸಹ ನಾನು ಅತ್ಯಂತ ಗೌರವಪೂರ್ಣವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇದೀಗ ಒಂದು ಸ್ತುತಿಗೀತೆಯನ್ನು ಹಾಡಲಿದ್ದಾರೆ ನಮ್ಮ ಮುಸ್ಲಿಂ ಲೇಖಕರ ಸಂಘದ ಕಾರ್ಯದರ್ಶಿ ಆಗಿರುವಂತಹ ಸಲೀಂ ಬೋಳಂಗಡಿ ಅವರು. ಪರಮದಯಾಮಯ ಕರುಣಾನಿಧಿಯೇ, ಪರಮದಯಾಮಯ ಕರುಣಾನಿಧಿಯೇ, ನಿನ್ನಯ ನಾಮದ ಆರಂಭ, ನಿನ್ನಯ ನಾಮದ ಆರಂಭ. ಸ್ತುತಿಸುವೆ ನಿನ್ನ ಜಗದೊಡೆಯನೇ ಪ್ರಭುವೇ, ಸ್ತುತಿಸುವೆ ನಿನ್ನ ಜಗದೊಡೆಯನೇ ಪ್ರಭುವೇ. ಕರುಣಾಮಯನೇ ಕರುಣಾಡು, ಪರಮದಯಾಮಯ ಕರುಣಾಡು. ಸ್ತುತಿಸುವೆ ನಿನ್ನ ಜಗದೊಡೆಯನೇ ಪ್ರಭುವೇ. ಕರುಣಾಮಯನೇ ಕರುಣಾಡು, ಪರಮದಯಾಮಯ ಕರುಣಾಡು. ಅಂತಿಮ ದಿನದ ಅಧಿಪತಿ ನೀನು, ಅಂತಿಮ ದಿನದ ಅಧಿಪತಿ ನೀನು. ನಿನಗೆ ಮಾತ್ರ ಆರಾಧನೆ, ನಿನ್ನಲ್ಲಿ ಮಾತ್ರ ನಮಯಾಚನೆ. ಅಂತಿಮ ದಿನದ ಅಧಿಪತಿ ನೀನು, ನಿನಗೆ ಮಾತ್ರ ಆರಾಧನೆ, ನಿನ್ನಲ್ಲಿ ಮಾತ್ರ ನಮಯಾಚನೆ. ಸನ್ಮಾರ್ಗವನ್ನು ತೋರಿಸು ಯಮಗೆ, ಸನ್ಮಾರ್ಗವನ್ನು ತೋರಿಸು ಯಮಗೆ. ನಿನ್ನಾನುಗ್ರಹ ಪಡೆದ ಹಾದಿ, ನಿನ್ನಾನುಗ್ರಹ ಪಡೆದ ಹಾದಿ. ನಿನ್ನಯ ಕ್ರೋಧಿಯ ಹಾದಿಯು ಅಲ್ಲ, ನಿನ್ನಯ ಕ್ರೋಧದ ಹಾದಿಯು ಅಲ್ಲ. ಧಿಕ್ಕರಿಸಿ ನಡೆದವರ ಮಾರ್ಗವು ಅಲ್ಲ, ಧಿಕ್ಕರಿಸಿ ನಡೆದವರ ಮಾರ್ಗವು ಅಲ್ಲ. ಪರಮದಯಾಮಯ ಕರುಣಾನಿಧಿಯೇ, ಪರಮದಯಾಮಯ ಕರುಣಾನಿಧಿಯೇ. ನಿನ್ನಯ ನಾಮದಿ ಆರಂಭ, ನಿನ್ನಯ ನಾಮದಿ ಆರಂಭ. ಯಾವ ಊರಿನ ಸಾಹಿತ್ಯ ಕೃತಿಗೆ ಈ ಪ್ರಶಸ್ತಿ ದೊರೆಯುತ್ತದೋ ಆ ಸಾಹಿತ್ಯ ಊರಿಗೆ ಹೋಗಿ ನಾವು ಕೊಡುವಂತಹ ಈ ಪ್ರಶಸ್ತಿ. ನೀವು ನಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ನೋಡಿರಬಹುದು. ಇದು ಮರ್ಹೂಮ್ UT ಫರೀದ್ ಅವರ ಸ್ಮರಣಾರ್ಥ ಕೊಡುವಂತಹ ಪ್ರಶಸ್ತಿ. ಮರ್ಹೂಮ್ UT ಫರೀದ್ ಅವರಂದರೆ ಇಂದು ನಮ್ಮ ಮುಂದೆ ನಮ್ಮೆಲ್ಲರ ಕಣ್ಮಣಿಯಾಗಿ ಕುಳಿತಿರುವಂತಹ UT ಖಾದರ್ ಅವರ ತಂದೆಯವರಾಗಿದ್ದಾರೆ. ಅವರು ಸಹ 4 ಸಲ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವರ ಸ್ಮರಣಾರ್ಥ ನೀಡುವಂತಹ ಈ ಒಂದು ಪ್ರಶಸ್ತಿ ಇವತ್ತು ನಿಮ್ಮ ಊರಿನ ಮಣ್ಣಿನ ಮಗ ಡಾಕ್ಟರ್ IJ ಮ್ಯಾಗೇರಿ ಅವರಿಗೆ ದೊರಕಿದೆ. ಮತ್ತು ಆ ಸಂಭ್ರಮಕ್ಕೆ ಇಡೀ ನಮ್ಮ ಊರಿಗೆ ಊರೇ ಸಂತೋಷದಿಂದ ತುಂಬಿ ತುಳುಕಿದೆ ಎಂದು ಭಾವಿಸುತ್ತಿದ್ದೇನೆ. ಈ ಸಂತಸದ ಸಂದರ್ಭದಲ್ಲಿ ನಮ್ಮನ್ನು ನಿಮ್ಮನ್ನು ಎಲ್ಲರನ್ನು ಅಧಿಕೃತವಾಗಿ ಮತ್ತು ಆರ್ಥಿಕವಾಗಿ ಸ್ವಾಗತಿಸಲಿದ್ದಾರೆ ಮುಸ್ಲಿಂ ಲೇಖಕರ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂತಹ ಜನಾಬ್ AK ಕುಕ್ಕಿಲ. ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ನೋಡಿದವರಿಗೆ AK ಕುಕ್ಕಿಲರವರ ಮುಖ ಪರಿಚಯ ಚೆನ್ನಾಗಿರಬಹುದು. ಎಡಿಟರ್ ಫಿಕ್ಷನ್ ಮೂಲಕ ಇವತ್ತು ಕರ್ನಾಟಕದಲ್ಲಿ ಹೆಸರು ಗಳಿಸಿದ್ದಾರೆ ಜನಾಬ್ AK ಕುಕ್ಕಿಲ.
ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. 4 ದಶಕಗಳ ಹಿಂದೆ ಮಂಗಳೂರಿನಲ್ಲಿ ಮುಸ್ಲಿಂ ಲೇಖಕರ ಸಂಘ ಸ್ಥಾಪನೆ ಆಗುವಾಗ ಒಂದು ವೇದಿ ಇತ್ತು, ಒಂದಷ್ಟು ಚೇರ್ಗಳಿದ್ದವು ಮತ್ತು ಆ ಚೇರ್ನಲ್ಲಿ ಒಂದಷ್ಟು ಜನರು ಕುಳಿತುಕೊಂಡಿದ್ರು. ಆದರೆ ಆ ಕಾಲದಲ್ಲಿ ಪತ್ರಿಕೆಗಳಿಗೆ ಅದು ಇಶ್ಯೂ ಆಗಿರಲಿಲ್ಲ, ಅದು ಪರಿಗಣಿಸತಕ್ಕ ವಿಷಯ ಆಗಿರಲಿಲ್ಲ, ಅದು ಸುದ್ದಿಯೂ ಆಗಿರಲಿಲ್ಲ. ಅದಕ್ಕಿರುವ ಕಾರಣ ಏನು ಅಂತ ಹೇಳಿದ್ರೆ, ಮುಸ್ಲಿಮರು ಮಾಧ್ಯಮದಲ್ಲಿ ಇರಲಿಲ್ಲ. ಮುಸ್ಲಿಮರಲ್ಲಿ ಬರಹಗಾರರು ಅನ್ನುವುದು ದುರ್ಬೀನು ಹಿಡಿದರೆ ಮಾತ್ರ ಸಿಗಬಹುದಾದ ಅಲ್ಲೊಂದು ಇಲ್ಲೊಂದು ಸಂಖ್ಯೆ ಮಾತ್ರ ಇತ್ತು. ಮಾಧ್ಯಮಗಳಿಗೆ ಇವರು ಪರಿಗಣಿಸಬೇಕಾದವರು ಅಂತ ಅನಿಸಿ ಇರಲಿಲ್ಲ. ಆದರೆ 4 ದಶಕಗಳ ಬಳಿಕ ಮುಸ್ಲಿಂ ಲೇಖಕರ ಸಂಘ ಯಾವ ಯಶಸ್ಸನ್ನು ಸಾಧಿಸಿದೆ ಅಂತ ಹೇಳಿದ್ರೆ, ಅದರ ಪ್ರಶಸ್ತಿ ಪ್ರದಾನ ಸಮಾರಂಭದ ಸ್ಪಾನ್ಸರ್ ಆಗಿರುವುದು, ಪ್ರಾಯೋಜಕತ್ವ ಆಗಿರುವುದು ಬೇರೆ ಯಾರು ಅಲ್ಲ, ಈ ರಾಜ್ಯದ ಬಹಳ ಗೌರವಾನ್ವಿತ ಮತ್ತು ದೇಶದಲ್ಲಿಯೇ ಸ್ಪೀಕರ್ಗಳ ಪಟ್ಟಿಯಲ್ಲಿ ಅತ್ಯಂತ ಮುಂಚೂಣಿಯಲ್ಲಿರುವ ಸ್ಪೀಕರ್ ಯುಟಿ ಖಾದರ್ ಅವರು. ಈ ಪ್ರಶಸ್ತಿಯನ್ನ ಪ್ರದಾನ ಮಾಡುವವರು ಕೂಡ ಇನ್ನಾರು ಅಲ್ಲ, ನಮ್ಮ ರಾಜ್ಯದ ಗೌರವಾನ್ವಿತ ಸ್ಪೀಕರ್ ಯುಟಿ ಖಾದರ್ ಅವರು. 4 ದಶಕಗಳ ಈ ಸಂಘ ಸ್ಥಾಪನೆ ಆಗುವಾಗ ಯಾರು ಪರಿಗಣಿಸಿರ್ಲಿಲ್ವೋ ಅವರೆಲ್ಲ ಇವತ್ತು ಈ ಸಂಘದ ಸಭೆಯನ್ನು, ಈ ಸಂಘದ ಕಾರ್ಯಕ್ರಮವನ್ನು ಸುದ್ದಿ ಮಾಡಲು ತಾಮುಂದು ಎಂದು ನಿಂತ್ಕೊಂಡಿರುವಂತಹ ಒಂದು ಯಶಸ್ಸಿನ ಪಟ್ಟಿಯನ್ನು ನಿಮ್ಮ ಜೊತೆ ನಾನು ಹಂಚಿಕೊಂಡಿದ್ದೇನೆ. ಮುಸ್ಲಿಂ ಲೇಖಕರ ಸಂಘಕ್ಕೆ ಒಂದು ಸಂವಿಧಾನ ಇದೆ, ಅದನ್ನೇ ನಾನು ನಿಮ್ಮ ಮುಂದೆ ತಂದಿದ್ದೇನೆ. ಇದರ ಸಂವಿಧಾನದ 2-3 ಗುರಿಗಳಿವೆ. ಅದರಲ್ಲಿ ಒಂದು, ಮುಸ್ಲಿಂ ಸಮುದಾಯದಲ್ಲಿ ಸಾಹಿತ್ಯದ ಅಭಿರುಚಿಯನ್ನ ಹುಟ್ಟಿಸುವುದು. ಇನ್ನೊಂದು, ಇಸ್ಲಾಂ ಮತ್ತು ಮುಸ್ಲಿಮರ ಬಗ್ಗೆ ಇರುವಂತಹ ಅಥವಾ ಹರಡಬಹುದಾದ ತಪ್ಪು ತಿಳುವಳಿಕೆಗಳನ್ನ ಸರಿಪಡಿಸುವುದು. ಮಾಧ್ಯಮ ಕ್ಷೇತ್ರದಲ್ಲಿ ಇಸ್ಲಾಂ ಮತ್ತು ಮುಸ್ಲಿಂ ಕುರಿತಂತೆ ತಪ್ಪು ಬರಹಗಳು ಬರ್ತಾ ಇದೆ, ಅವುಗಳನ್ನು ಸರಿಪಡಿಸಿ ಅವರಿಗೆ ತಿಳಿಯಪಡಿಸುವುದು. ದೇಶದಲ್ಲಿ ಕೋಮು ಸೌಹಾರ್ದವನ್ನ ಹೆಚ್ಚಿಸಲು ಪ್ರಯತ್ನಿಸುವುದು. ಇಂತಹ ಕೆಲವು ಉದ್ದೇಶಗಳನ್ನ ಇಟ್ಕೊಂಡು ಮುಸ್ಲಿಂ ಲೇಖಕರ ಸಂಘ 1985 ಆಗಸ್ಟ್ 1ರಂದು ಮಂಗಳೂರಿನಲ್ಲಿ ಸ್ಥಾಪನೆಯಾಯಿತು. ಆದರೆ ಬಹಳ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಆವಾಗ ಪತ್ರಿಕೆಗಳು ಮಾತ್ರ ಇದ್ದು, ವಾಟ್ಸ್ಆಪ್ ಇರಲಿಲ್ಲ, ಫೇಸ್ಬುಕ್ ಇರಲಿಲ್ಲ, ಟ್ವಿಟರ್ ಇರಲಿಲ್ಲ, ಇದು ಯಾವುದೂ ಇರಲಿಲ್ಲ, ಯೂಟ್ಯೂಬ್ ಇರಲಿಲ್ಲ. ಆದ್ದರಿಂದ ಮುಸ್ಲಿಂ ಸಮುದಾಯಕ್ಕೆ ಪತ್ರಿಕೆಗಳಲ್ಲಿ ಸ್ಪೇಸ್ ಕೂಡ ಇರಲಿಲ್ಲ, ಜರ್ನಲಿಸ್ಟ್ಗಳು ಇರಲಿಲ್ಲ. ಆಗ ಮುಸ್ಲಿಂ ಸಮುದಾಯದಲ್ಲೂ ತಲ್ಲಣಗಳಿವೆ, ಮುಸ್ಲಿಂ ಸಮುದಾಯಕ್ಕೆ ಹೇಳಿಕೊಡುವುದಕ್ಕೆ 100 ಸಂಗತಿಗಳಿವೆ, ಆ ಸಮುದಾಯದಲ್ಲಿ ಕಥೆಗಳಿವೆ, ಜನಪದೀಯ ಹಾಡುಗಳಿವೆ, ಸಂಸ್ಕೃತಿ ಇದೆ, ಹಬ್ಬ ಇದೆ, ಅವರಲ್ಲಿ ತಲಾಕ್ ಅನ್ನೋ ಒಂದು ಸಿಸ್ಟಮ್ ಇದೆ, ಅವರಲ್ಲಿ ಮದುವೆ ಇದೆ, ವಿಚ್ಛೇದನ ಇದೆ. ಇಂತಹ 10 ಹಲವು ಸಂಗತಿಗಳು ಮುಸ್ಲಿಂ ಸಮುದಾಯದ ಒಳಗಡೆ ಇದೆ. ಆದರೆ ಅವುಗಳಿಗೆ ಫೋಕಸ್ ಮಾಡಲು, ಅವುಗಳನ್ನು ಹೆಕ್ಕಿ ಹೇಳಲು ಪತ್ರಿಕೆಗಳಿಗೆ ಸಾಧ್ಯ ಆಗ್ತಾ ಇರಲಿಲ್ಲ, ಸ್ಪೇಸ್ ಕೊಡ್ತಾ ಇರಲಿಲ್ಲ. ಕನಿಷ್ಠ ವರ್ಷದಲ್ಲಿ ಒಮ್ಮೆ ಹಬ್ಬ ಬಂದಾಗ ಅದಕ್ಕೆ ಒಂದು 4 ಕಾಲಂ ಬಿಟ್ಟು ಕೊಡುವುದಕ್ಕೂ ಪತ್ರಿಕೆಗಳಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಬರಹಗಾರರು ಇರಲಿಲ್ಲ, ನಮ್ಮಲ್ಲಿ ಜರ್ನಲಿಸ್ಟ್ಗಳು ಇರಲಿಲ್ಲ, ಮಾತಾಡುವುದಕ್ಕೆ ಜನರು ಇರಲಿಲ್ಲ. ಆದ್ದರಿಂದಲೇ ಮುಸ್ಲಿಂ ಲೇಖಕರ ಸಂಘ ಮಾಡಿದ್ದೇವೆ ಅಂತ ಹೇಳಿದ್ರೆ, ಸಮರೋಪಾದಿಯಲ್ಲಿ ಜರ್ನಲಿಸ್ಟ್ಗಳನ್ನು, ಬರಹಗಾರರನ್ನು ತಯಾರಿಸಬೇಕು ಅನ್ನುವ ಯಜ್ಞವನ್ನ ಕೈಗೊಂಡರು. ನೀವು ಈ 4 ದಶಕಗಳ ಜರ್ನಿಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗಬಹುದು, ಎಷ್ಟೋ ಬರಹಗಾರ ಕಮ್ಮಟವನ್ನ ಮಾಡಿತು, ಎಷ್ಟೋ ಕವಿಗೋಷ್ಠಿಯನ್ನ ಮಾಡಿತು, ಕವನ ಸ್ಪರ್ಧೆಯನ್ನ ಮಾಡಿತು, ಪ್ರಬಂಧ ಸ್ಪರ್ಧೆಯನ್ನ ಮಾಡಿತು. ಇಂತಹ 10 ಹಲವು ಕಮ್ಮಟಗಳನ್ನು, ಕಾರ್ಯಾಗಾರಗಳನ್ನು ನಡೆಸಿ ಮುಸ್ಲಿಂ ಸಮುದಾಯದಲ್ಲಿ ಬರಹದ ಹುಚ್ಚನ್ನ ಹಿಡಿಸುವುದಕ್ಕೆ ದೊಡ್ಡ ಮಟ್ಟದ ಪ್ರಯತ್ನವನ್ನ ಮುಸ್ಲಿಂ ಲೇಖಕರ ಸಂಘ ಮಾಡ್ತಾ ಬಂತು. ಅದರ ಕಾರಣವಾಗಿ ಇವತ್ತು ನೀವು ನೋಡಬಹುದು, ಮಂಗಳೂರಿನಿಂದ ಹಿಡಿದು ಬೆಂಗಳೂರಿನವರೆಗೆ ದೊಡ್ಡ ಮಟ್ಟದಲ್ಲಿ ಮುಸ್ಲಿಂ ಸಮುದಾಯದಿಂದ ಬರಹಗಾರರು ಬಂದಿದ್ದಾರೆ, ಜರ್ನಲಿಸ್ಟ್ಗಳು ಬಂದಿದ್ದಾರೆ, ಟಿವಿ ಚಾನೆಲ್ ನಲ್ಲಿ ಮುಸ್ಲಿಮರಿದ್ದಾರೆ, ಪತ್ರಿಕೆಗಳಲ್ಲಿ ಮುಸ್ಲಿಮರಿದ್ದಾರೆ, ಯೂಟ್ಯೂಬ್ ಅನ್ನು ನಡೆಸ್ತಾರೆ, ಫೇಸ್ಬುಕ್ ನಲ್ಲಿ ಇದ್ದಾರೆ, ಟ್ವಿಟರ್ ನಲ್ಲಿ ಇದ್ದಾರೆ, ಎಲ್ಲದರಲ್ಲೂ ಇದ್ದಾರೆ.
ಇದು ಬಹಳ ದೊಡ್ಡದೊಂದು, ನಾನು ಕೂಡ ಅದರ ಒಂದು ಭಾಗ ಅಂತ ಹೇಳ್ತಾ ಇದ್ದೇನೆ. ದೊಡ್ಡದೊಂದು ಜರ್ನಿಯ ಫಲಿತಾಂಶ ಅಂತ ನಾವು ಭಾವಿಸಿದ್ದೇವೆ ಮತ್ತು ನಮಗೆ ಆ ಕುರಿತಂತೆ ಬಹಳ ಹೆಮ್ಮೆ ಇದೆ ಅಂತ ಈ ಸಂದರ್ಭದಲ್ಲಿ ನಿಮ್ ಜೊತೆ ಹಂಚಿಕೊಳ್ತೇನೆ. 3 ದಶಕಗಳ ಹಿಂದೆ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ, ಕೇವಲ ಬರಹಗಾರರನ್ನು ಹುಟ್ಟಿಸುವುದು ಮಾತ್ರ ಅಲ್ಲ, ಈ ರಾಜ್ಯದಲ್ಲಿ ಕನ್ನಡದಲ್ಲಿ ಬಂದಂತ ಒಳ್ಳೆಯ ಕೃತಿಗೆ ವರ್ಷದಲ್ಲಿ ರಾಜ್ಯ ಮುಸ್ಲಿಂ ಸಾಹಿತ್ಯ ಪ್ರಶಸ್ತಿಯನ್ನ ಕೊಡಬೇಕು ಅಂತ ತೀರ್ಮಾನಿಸಿದ್ವಿ. ಹಾಗೆ 3 ದಶಕಗಳಿಂದ ನಾವು ಮುಸ್ಲಿಂ ಸಾಹಿತ್ಯ ಪ್ರಶಸ್ತಿಯನ್ನು ಕೊಡುವುದಕ್ಕೂ ತೀರ್ಮಾನಿಸಿದ್ವಿ. ಅದು ನಮ್ಮ ಪುಸ್ತಕವನ್ನು ಆಯ್ಕೆ ಮಾಡುವುದು ಹೇಗೆ ಅಂತ ಹೇಳಿದ್ರೆ, ರಾಜ್ಯಾದ್ಯಂತದಿಂದ ನಾವು ಒಂದು ಕರೆ ಕೊಡ್ತೇವೆ, ಮುಸ್ಲಿಂ ಸಾಹಿತಿಗಳು ಬರೆದಂತ ಯಾವುದೇ ಬರಹ ಅದನ್ನು ನೀವು ಕಳಿಸಿಕೊಡ್ಬೇಕು ಕೇಂದ್ರ ಕಚೇರಿಗೆ. ಅಲ್ಲಿ ಅದನ್ನು ಜರಡಿ ಹಿಡಿದು ಆ ಬಳಿಕ 3 ತೀರ್ಪುಗಾರರನ್ನು ನಾವು ಆಯ್ಕೆ ಮಾಡ್ತೇವೆ. ಆ ಬಳಿಕ ಆ 3 ತೀರ್ಪುಗಾರರಿಗೆ ಒಬ್ಬರಿಗೆ ಒಬ್ಬರು ಯಾರು ಅಂತ ಹೇಳಿಲ್ಲ, ಅವ್ರ ಹತ್ರ ಹೇಳಲಿಕ್ಕಿಲ್ಲ, ಎಲ್ಲವನ್ನು ಗೌಪ್ಯವಾಗಿ ಇಡ್ತೇವೆ. ನಾನು ಆಯ್ಕೆಗಾರನಾದ್ರೆ ಇನ್ನೊಬ್ಬರು ಮೊಹಮ್ಮದ್ ಅಲಿ ಸಾಬ್ ಆಗಿರ್ಬೋದು, ಆದ್ರೆ ನಾನು ಆಯ್ಕೆಗಾರ ಅಂತ ಅವ್ರಿಗೆ ಗೊತ್ತಿರುವುದಿಲ್ಲ. ಈಗ ಈ ಗೌಪ್ಯತೆಯನ್ನು ಕಾಪಾಡಿಕೊಂಡು 3 ಅಂಕಗಳನ್ನು ಒಟ್ಟು ಸೇರಿಸಿ ಆ ಬಳಿಕ ನಾವು ಪ್ರಶಸ್ತಿಯನ್ನ ಘೋಷಿಸ್ತೇವೆ. ಈ ಬಾರಿ ಮ್ಯಾಗೇರಿ ಅವರು ನಿಮ್ಮ ಊರಿನವರು ಆಯ್ಕೆಯಾಗಿದ್ದಾರೆ. ಅವರಿಗೆ ದೊಡ್ಡದೊಂದು ಚಪ್ಪಾಳೆಯ ಮೂಲಕ ಅವರ ಸಾಧನೆಯನ್ನು ಗುರುತಿಸಬೇಕು ಅಂತ ಹೇಳ್ತಾ ಇದ್ದೇನೆ. ನಿಮಗೆ ಇನ್ನೊಂದು ವಿಚಾರವನ್ನು ಹೇಳಬೇಕು. ಕಳೆದ 1 ದಶಕದಿಂದಲೂ ಹೆಚ್ಚಿನ ಸಮಯದಿಂದ ಈ ಪ್ರಶಸ್ತಿಗೆ ಪ್ರಾಯೋಜಕತ್ವವನ್ನು ಕೊಡ್ತಾ ಇರುವುದು ತನ್ನ ತಂದೆಯ ಹೆಸರಲ್ಲಿ ಮಾನ್ಯ UT ಖಾದರ್ ಅವರು. ಕಳೆದ 1 ದಶಕಕ್ಕಿಂತಲೂ ಹೆಚ್ಚು ದೊಡ್ಡದೊಂದು ಮೊತ್ತ ಇದಕ್ಕೆ ಬೇಕಾಗುತ್ತೆ. ನಿಜವಾಗಿ ನಮಗೆ ಗೊತ್ತು, ಜನಪ್ರತಿನಿಧಿಗಳಿಗೂ ಸಾಹಿತಿಗಳಿಗೂ ಅಥವಾ ಸಾಹಿತ್ಯಕ್ಕೂ ಸಂಬಂಧ ಚಿಕ್ಕದು ಅಂತ ಹೇಳೋದಿದೆ. ಆದ್ರೆ UT ಖಾದರ್ ಅವರು ಕಳೆದ 1 ದಶಕದಿಂದ ಕೊಡ್ತಾ ಇದ್ದಾರೆ. ಮಾತ್ರ ಅಲ್ಲ, ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಯಾವುದೇ ಸಭೆಯಲ್ಲಿ ಮುಸ್ಲಿಂ ಸಾಹಿತ್ಯದ ಈ ಸಭೆಯಲ್ಲಿ ಅವರು ಎಂದೂ ಕೂಡ ರಾಜಕೀಯ ಮಾತಾಡಿಲ್ಲ. ಅವ್ರಿಗೆ ಕೇಳುವುದು, ನನಗೆ ಒಂದಷ್ಟು ಓಟು ಕೊಡಿ, ನನಗೆ ಓಟ್ ಆಗಿ ಇದನ್ನು ಪರಿವರ್ತಿಸಬಹುದು ಅನ್ನುವ ಈವರೆಗೆ ಒಂದೇ ಒಂದು ಚಿಂತನೆಯನ್ನು ಕೂಡ ಮಾಡದ, ಮಾತ್ರ ಅಲ್ಲ, ಪ್ಯೂರ್ಲಿ ಅವರು ಸಾಹಿತ್ಯದ ಮೇಲೆ ಮಾತ್ರ ಪ್ರೀತಿ ಇಟ್ಟು ಇದಕ್ಕೆ ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ಬಂದಿದ್ದಾರೆ. ಅದರ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟುಕೊಂಡು ನಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ. ಅವರಿಗೊಂದು ಚಪ್ಪಾಳೆಯ ಮೂಲಕ ಅವರನ್ನು ನೀವು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಬಾರಿ ನಮ್ಮ ಮ್ಯಾಗೇರಿಯಲ್ಲಿ ನಾವು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದೀರಿ. ಮೊಟ್ಟ ಮೊದಲನೇದಾಗಿ ನೀವಿಲ್ಲದಿದ್ದರೆ ಈ ಕಾರ್ಯಕ್ರಮ ನಡೆಯಲ್ಲ. ಖಾಲಿ ಕುರ್ಚಿ ಮತ್ತು ವೇದಿಕೆಯಲ್ಲಿ ಅತಿಥಿಗಳಿದ್ದರೆ ಕಾರ್ಯಕ್ರಮ ನಡೆಯೋದಿಲ್ಲ. ಆದ್ದರಿಂದ ಮೊಟ್ಟ ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮುಸ್ಲಿಂ ಲೇಖಕರ ಸಂಘದ ಪರವಾಗಿ ಮತ್ತು ಈ ಮ್ಯಾಗೇರಿ ಈ ಊರಿನ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ಮಧುಮುಖ ಅಂತ ಹೇಳ್ಬೋದು. ಮ್ಯಾಗೇರಿ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಜೈನ್ ಡೈರಿ ಪುಸ್ತಕಕ್ಕೆ ಪ್ರಶಸ್ತಿ ಬಂದಿದೆ. ಒಂದು ನಮ್ಮ ಈವರೆಗಿನ ಮುಸ್ಲಿಂ ಲೇಖಕರ ಸಂಘ ಕೊಟ್ಟ ಪ್ರಶಸ್ತಿಯಲ್ಲಿ ಅತ್ಯಂತ ಭಿನ್ನ ಸಾಹಿತ್ಯ ಕೃತಿ ಇದು. ಈವರೆಗೂ ಕೂಡ ಜೈನಿನ ಡೈರಿಯನ್ನು ನಾನು ಓದಿರಲಿಲ್ಲ. ಮ್ಯಾಗೇರಿ ಅವರ ಮೂಲಕ ನಾನು ಅದನ್ನು ನೋಡಿದೆ. ಜೈಲಿಗೆ ಬಂದವರ ಭಾವನೆಗಳು, ಅವರ ಕಥೆಗಳು, ಅವರ ಹಿನ್ನೆಲೆಗಳನ್ನ ಕಟ್ಟಿಕೊಟ್ಟಿದ್ದಾರೆ. ಅವರಿಗೆ ಇವತ್ತು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೇವೆ. ಅವರಿಗೆ ಬಿಗ್ ಸ್ವಾಗತವನ್ನು ನಿಮ್ಮೆಲ್ಲರ ಪರವಾಗಿ ನಾನು ಕೋರ್ತಾ ಇದ್ದೇನೆ. UT ಖಾದರ್ ಅವರು ನಮ್ಮ ಊರಿನವರು. ನಾವೆಲ್ಲರೂ ಕೂಡ ಅವರಿಗೆ ಗೊತ್ತು, ಅವರು ಬಹಳ ಚೆನ್ನಾಗಿ ನಮಗೆ ಗೊತ್ತು. ಸ್ಪೀಕರ್ ಆಗಿದ್ದಾರೆ. ಬಹುಶಃ ಮುಂದೆ ಅವರು ನಮ್ಮ ರಾಜ್ಯದ ಒಂದು ದೊಡ್ಡ ಪೋಸ್ಟ್ಗೆ ಹೋಗ್ಲಿ, ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿಯಬಹುದಾದ ಅಥವಾ ಇನ್ನಾವುದಾದರೂ ರೂಪದಲ್ಲಿ ಅವರು ರಾಜ್ಯಕ್ಕೆ ತನ್ನ ಕೊಡುಗೆಯನ್ನು ಕೊಡ್ತಾ ಇರಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರುವ ಅವರಿಗೆ ಮುಸ್ಲಿಂ ಲೇಖಕರ ಸಂಘ ಮತ್ತು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ಜೊತೆ ಶಾಸಕರಾದ JS ಪಾಟೀಲ್ ಅವರು ಇದ್ದಾರೆ. ಸರ್, ನಿಮಗೂ ಮುಸ್ಲಿಂ ಲೇಖಕರ ಸಂಘದ ಪರವಾಗಿ ಮತ್ತು ಇಲ್ಲಿ ಸೇರಿರುವ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಸ್ಲಿಂ ಲೇಖಕರ ಸಂಘದ ಅಧ್ಯಕ್ಷರಾದ ಉಮರ್ ಇಲಿಯಾಸ್ ಅವರು ವಹಿಸಿಕೊಳ್ಳಲಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇಲ್ಲಿ ನನ್ನ ಹಿರಿಯರಾದ ಮೊಹಮ್ಮದ್ ಅಲಿ ಇದ್ದಾರೆ. ಈ ರಾಜ್ಯ ಕಂಡ ಅತ್ಯುತ್ತಮ ನಿರೂಪಕರಲ್ಲಿ ಒಬ್ಬರು. ಅವರು ಈ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಮುಸ್ಲಿಂ ಲೇಖಕರ ಸಂಘ ಮತ್ತು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮ್ಯಾಗೇರಿ ಅವರ ಪತ್ನಿ ಸಂಗಾತಿ
ಮೇಡಮ್ ಅವರು ಇದ್ದಾರೆ, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದೆ. ಫರೀದಾ ಬೇಗಂ ಮೇಡಮ್. ಹಾಗೆ ಇಲ್ಲಿ ಒಂದು ಕವಿಗೋಷ್ಠಿ ನಡೆಯಲಿಕ್ಕಿದೆ. ಈ ಕವಿಗೋಷ್ಠಿಯಲ್ಲಿ ಎಎನ್ ಮಕಾನದಾರ, ಡಾಕ್ಟರ್ ಹಸೀನಾ ಎಚ್ ಖಾದ್ರಿ, ಶಿಲ್ಪಾ ಮ್ಯಾಗೇರಿ, ಮುಹಮ್ಮದ್ ಅರ್ಷದ್ ಹಿರೇಹಾಲ, ಮುರ್ತಜಾ ಬೇಗಂ ಕೊಡಗಲಿ, ಅನ್ವರ್ ಅಹಮದ್ ವಣಗೇರಿ, ಕಾಜಿ ಶಬೀರ್ ಅಹಮದ್ ಶಬೀರ್ ಮನ್ಸೂರಿ ಅವರು ಭಾಗವಹಿಸಲಿದ್ದಾರೆ. ಎಲ್ಲರನ್ನೂ ಒಂದೇ ವಾಕ್ಯದಲ್ಲಿ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ಯಾರಿಗಾದ್ರೂ ಸ್ವಾಗತ ಕೋರಲು ಮರೆತು ಹೋಗಿದ್ದಾರೆ, ಅನೇಕರು ಇಲ್ಲಿ ಬಂದು ಸೇರಿದ್ದೀರಿ, ಹಲವು ಗಣ್ಯರಿದ್ದೀರಿ. ಎಲ್ಲರನ್ನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರನ್ನ ಹಾರ್ದಿಕವಾಗಿ ಸ್ವಾಗತಿಸಿದಂತಹ ಎ.ಕೆ. ಕುರ್ಕಿಲರವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಸ್ನೇಹಿತರೆ, ಸ್ಪೀಕರ್ ಯು.ಟಿ. ಖಾದರ್ ಅವರನ್ನು ಸಾಕ್ಷಿಯಾಗಿಟ್ಟುಕೊಂಡು ಒಂದು ಪ್ರಕಟಣೆಯನ್ನು ನಾನು ಇಲ್ಲಿ ಮಾಡಲು ಬಯಸುತ್ತಿದ್ದೆ. ಮುಸ್ಲಿಂ ಲೇಖಕರ ಸಂಘ ಅನೇಕ ಊರುಗಳಲ್ಲಿ ಇಂತಹ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮಾಡಿದೆ. ನಾವು ಶಿವಮೊಗ್ಗದಲ್ಲಿ ಮಾಡಿದ್ದೇವೆ, ನಾವು ಬೆಂಗಳೂರಿನಲ್ಲಿ ಮಾಡಿದ್ದೇವೆ, ನಾವು ದಾವಣಗೆರೆಯಲ್ಲಿ ಮಾಡಿದ್ದೇವೆ, ಚಿಕ್ಕಮಗಳೂರಿನಲ್ಲಿ ಮಾಡಿದ್ದೇವೆ. ಆದರೆ ಇವತ್ತು ಈ ವೇದಿಕೆಯಲ್ಲಿ ಬಹಳಷ್ಟು ಸಂತೋಷದಿಂದ ಹೇಳುತ್ತಿದ್ದೇನೆ, ಇಷ್ಟೊಂದು ಪ್ರಮಾಣದ ಜನರು ಸೇರಿದ ಸಭೆ ನಡೆದದ್ದು ಇವತ್ತು ನಿಮ್ಮ ಈ ಊರಿನಲ್ಲಿ ಮಾತ್ರ. ಗಜೇಂದ್ರಗಢದ ಜನರಿಗೆ ಸಾಹಿತ್ಯದ ಮೇಲಿರುವ ಪ್ರೀತಿಗೆ ಇದು ಸಾಕ್ಷಿಯಾಗಿದೆ ಎಂದು ನಾನು ಭಾವಿಸುತ್ತೇನೆ. ಮತ್ತು ಈ ಜನ ಸೇರಲು 3 ಕಾರಣಗಳು ಇರಬಹುದು ಎಂದು ನಾನು ಊಹಿಸುತ್ತೇನೆ. ಒಂದು, ಈ ಪ್ರಶಸ್ತಿಯನ್ನು ಪಡೆದಂತಹ ಮಣ್ಣಿನ ಮಗ ಮ್ಯಾಗೇರಿಯವರ ಮೇಲೆ ನಿಮಗಿರುವ ಪ್ರೀತಿಗೆ ಇದು ಸಾಕ್ಷಿಯಾಗಿದೆ. ಎರಡನೆಯದು, ನಿಮ್ಮ ಶಾಸಕರಾಗಿರುವಂತಹ ಜಿ.ಎಸ್. ಪಾಟೀಲ್ ರವರ ಮೇಲೆ ನಿಮಗಿರುವ ಗೌರವಕ್ಕೂ ಸಹ ಇದು ಸಾಕ್ಷಿಯಾಗಿದೆ ಎಂದು ನಾನು ಭಾವಿಸುತ್ತೇನೆ. ಇದೆರಡರ ಜೊತೆಗೆ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗೌರವಕ್ಕೆ ಪಾತ್ರರಾದಂತಹ ಯು.ಟಿ. ಖಾದರ್ ಅವರ ಜನಪ್ರಿಯತೆಗೂ ಸಹ ಈ ಒಂದು ಸಭೆ ಸಾಕ್ಷಿಯಾಗಿದೆ ಎಂದು ನಾನು ಭಾವಿಸುತ್ತೇನೆ. ಇದೀಗ ನಾವು ಈ ದಿನದ ಅತ್ಯಂತ ಸುಂದರ ಕ್ಷಣಕ್ಕೆ ಸಾಕ್ಷಿಯಾಗಲು ಹೋಗುತ್ತಿದ್ದೇವೆ. ಪ್ರಶಸ್ತಿ ಪ್ರದಾನದ ಈ ಒಂದು ಕಾರ್ಯಕ್ರಮ ಡಾಕ್ಟರ್ ಐ.ಜೆ. ಮೇಗೇರಿ ಅವರ ಕೃತಿ ಜೈನ್ ಡೈರಿಗೆ ಈ ಪ್ರಶಸ್ತಿ ಲಭಿಸಿದೆ. ಮುಸ್ಲಿಂ ಲೇಖಕರ ಸಂಘದ ಅಧ್ಯಕ್ಷರಾದಂತಹ ಉಮರ್ ಯೋಚಿರವರು ಡಾಕ್ಟರ್ ಐ.ಜೆ. ಮೇಗೇರಿ ಅವರನ್ನ ಸನ್ಮಾನದ ಆಸನಕ್ಕೆ ಕರೆದುಕೊಂಡು ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅತಿಥಿಗಳು ಕುಳಿತುಕೊಳ್ಳಿ, ದಯವಿಟ್ಟು ಈಗ ಬೇಡ, ಅತಿಥಿಗಳೆಲ್ಲ ದಯವಿಟ್ಟು ಕುಳಿತುಕೊಳ್ಳಿ. ಮೇಗೇರಿ ಅವರು ಬನ್ನಿ. ಮೇಗೇರಿ ಅವರು ನಾನು ನೋಡಿದ್ದು ಇದೇ ಮೊದಲು. ಅವರ ಒಂದು ಮುಗಿಲಿನಗೆ ಬಹುಶಃ ಎಷ್ಟು ಮುಗ್ಧವಾಗಿದೆ ಮತ್ತು ಎಷ್ಟು ಪ್ರೀತಿಪೂರ್ವಕವಾಗಿದೆ ಎಂದು ನಾವು ಎಣಿಸಬಹುದು. ಅವರಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡುವುದಕ್ಕಿಂತ ಮೊದಲು ಅವರ ಒಂದು ಕಿರು ಪರಿಚಯವನ್ನ ನಾನು ನಿಮ್ಮ ಮುಂದಿಡಲು ಬಯಸುತ್ತೇನೆ. ಡಾಕ್ಟರ್ ಐ.ಜೆ. ಮೇಗೇರಿ ಇವರ ಪೂರ್ಣ ಹೆಸರು ಡಾಕ್ಟರ್ ಇಮಾಮ ಸಾಬ ಜೀವನ ಸಾಬ ಮೇಗೇರಿ. ಇವರು ಗದಗ ಜಿಲ್ಲೆಯ ಗಜೇಂದ್ರಗಢ ತಾಲೂಕಿನ ರಾಜೂರು ಗ್ರಾಮದಲ್ಲಿ ಜನಿಸಿ ಅಲ್ಲಿಯ ಪ್ರೌಢ ಶಿಕ್ಷಣವನ್ನು ಮುಗಿಸಿದರು. ದಯವಿಟ್ಟು ಮಾತಾಡಬಾರದು. ನರೇಗಲ್ಲಿನ ಶ್ರೀ ಅನ್ನದಾನೇಶ್ವರ ಕಾಲೇಜಿನಿಂದ ಪದವಿ ಪೂರೈಸಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಪೀಠದಿಂದ ಎಂಎ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಿಂದ ಎಂಫಿಲ್ ಹಾಗೂ ವಸಾಹತುಶಾಹಿ ಅನುಭವ ಹಾಗೂ ಕನ್ನಡ ಕಾದಂಬರಿಗಳು ವಿಷಯದ ಮೇಲೆ ಪಿಎಚ್ಡಿಯನ್ನು ಇವರು ಪಡೆದಿದ್ದಾರೆ. 2005ನೇ ಸಾಲಿನಲ್ಲಿ ಕೆಎಎಸ್ ಅಧಿಕಾರಿಯಾಗಿ ಕರ್ನಾಟಕ ಕಾರಾಗೃಹಗಳ ಇಲಾಖೆಯ ಸೇವೆಗೆ ಸೇರಿದರು. ತಮಿಳುನಾಡಿನ ವೆಲ್ಲೂರಿನಲ್ಲಿ ತರಬೇತಿ ಮುಗಿಸಿ ಬಹುತೇಕ ಕರ್ನಾಟಕದ ಎಲ್ಲ ಕಡೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ವೆಲ್ಲೂರ್, ಚೆನ್ನೈ, ಹೈದರಾಬಾದ್, ಪುಣೆ, ರಾಯಪುರ್, ನವದೆಹಲಿ, ಚಂಡೀಗಢ, ಬೆಂಗಳೂರು, ಮೈಸೂರುಗಳಲ್ಲಿ ತರಬೇತಿಯನ್ನು ಪಡೆದಿದ್ದಾರೆ. 2014ರಲ್ಲಿ
ಭಾರತದ ಸರ್ಕಾರದಿಂದ ಇಂಗ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ ದೇಶಗಳಿಗೆ ಅಧ್ಯಯನ ಪ್ರವಾಸಕ್ಕೆ ಕರ್ನಾಟಕ ಕಾರಾಗೃಹ ಇಲಾಖೆಯಿಂದ ಆಯ್ಕೆಯಾದ ಏಕೈಕ ಅಧಿಕಾರಿ ಇವರಾಗಿದ್ದಾರೆ. ಆ ಪ್ರವಾಸವನ್ನು ಕೈಗೊಂಡು ಅಲ್ಲಿಯ ಕಾರಾಗೃಹಗಳ ಸುಧಾರಣೆ ಮತ್ತು ಅಪರಾಧಿಗಳ ಮನಪರಿವರ್ತನೆಯ ಕಾರ್ಯಕ್ರಮಗಳನ್ನು ತಮ್ಮ ಆಡಳಿತದಲ್ಲಿ ಅಳವಡಿಸಿಕೊಂಡು ಬಂದಿಗಳ ಸುಧಾರಣೆಗಾಗಿ ಶ್ರಮಿಸುತ್ತಿದ್ದಾರೆ. ಇವರ ಕರ್ತವ್ಯ ನಿಷ್ಠೆ ಮತ್ತು ಕಾರಾಗೃಹ ಆಡಳಿತದಲ್ಲಿ ಕೈಗೊಂಡ ಸುಧಾರಣಾ ಕ್ರಮಗಳಿಗಾಗಿ 2021ರಲ್ಲಿ ಕರ್ನಾಟಕ ಸರ್ಕಾರದಿಂದ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಇವರಿಗೆ ದೊರೆತಿದೆ. ವಸಾಹತುಶಾಹಿ ಅನುಭವ ಹಾಗೂ ಕನ್ನಡ ಕಾದಂಬರಿಗಳು, ಹಿಂಸಾ ಕಾರಣ, ಜೈಲ್ ಡೈರಿ, ಕೈದಿಗಳ ನೈಜ ಕಥನ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಅವರ ಬರಹ ಬೆಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ತುಮಕೂರು ವಿಶ್ವವಿದ್ಯಾನಿಲಯದ ಪದವಿ ತರಗತಿಗಳಿಗೆ ಪಠ್ಯವಾಗಿದೆ. ಸದ್ಯ ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಇಲಾಖೆಯ ಬೆಂಗಳೂರು ಪ್ರಧಾನ ಕಚೇರಿಯಲ್ಲಿ ಅಧೀಕ್ಷಕರಾಗಿ ಇವರು ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರ ಜೈಲ್ ಡೈರಿ ಕೈದಿಗಳ ನೈಜ ಕಥನ ಕೃತಿಗೆ 2024ರ ಕರ್ನಾಟಕ ರಾಜ್ಯ ಮುಸ್ಲಿಂ ಸಾಹಿತ್ಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ದು, ಇಂದು ನಿಮ್ಮೆಲ್ಲರ ಸಾಕ್ಷಿಯೊಂದಿಗೆ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಸ್ಪೀಕರ್ UT ಖಾದರ್ ಅವರು ಈ ಪ್ರಶಸ್ತಿಯನ್ನು ಅವರಿಗೆ ಪ್ರದಾನ ಮಾಡಲಿದ್ದಾರೆ. ಎಲ್ಲ ಅತಿಥಿಗಳು ನಮ್ಮೊಂದಿಗೆ ಸಹಕರಿಸಬೇಕಾಗಿದೆ. ಸಂಭ್ರಮದ ಒಂದು ಕ್ಷಣ. ನಿಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆಯನ್ನು ಮೇಘೇರಿ ಅವರಿಗೆ ನೀವು ನೀಡಬೇಕಾಗಿ ನಾನು ವಿನಿಸಿಕೊಳ್ತಿದ್ದೆ. ಬಹಳ ಹೃದಯ ಸ್ಪರ್ಶಿಯಾದಂತಹ ಕ್ಷಣ. ಮೇಘೇರಿ ಅವರ ಆ ಜೈಲ್ ಡೈರಿಯಲ್ಲಿ ಅವರು ಸೃಷ್ಟಿಸಿದಂತಹ ಒಂದು ಸಾಹಿತ್ಯ, ಅದು ಕನ್ನಡ ಸಾಹಿತ್ಯಕ್ಕೆ ಒಂದು ಕೊಡುಗೆಯಾಗಿದೆ. ಅದನ್ನು ಪರಿಗಣಿಸಿದ ಮುಸ್ಲಿಂ ಲೇಖಕರ ಸಂಘ ಕರ್ನಾಟಕ ಮುಸ್ಲಿಂ ಸಾಹಿತ್ಯ ಪ್ರಶಸ್ತಿಯನ್ನ ಅವರಿಗೆ ನೀಡಿ ಈ ಸಂದರ್ಭದಲ್ಲಿ ಗೌರವಿಸಿದೆ. ಡಾಕ್ಟರ್ IJ ಮೇಘೇರಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ತುಂಬು ಹೃದಯದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸುತ್ತಿದ್ದೇನೆ. ಈ ಪ್ರಶಸ್ತಿ ಪ್ರದಾನ ಮಾಡಿದಂತಹ ನಮ್ಮೆಲ್ಲರ ಪ್ರೀತಿಯ ಸ್ಪೀಕರ್ UT ಖಾದರ್ ಅವರಿಗೆ ಮತ್ತು ಶಾಸಕರಾದಂತಹ GS ಪಾಟೀಲ್ ರವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಒಂದು ಗ್ರೂಪ್ ಫೋಟೋ ತೆಗೆಯಲಿಕ್ಕಿದೆ. MLS ನಮ್ಮ ಮುಸ್ಲಿಂ ಲೇಖಕರ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಯಾರೆಲ್ಲ ಬಂದಿದ್ದೀರಿ? AK ಕುರ್ಕಿಲ, ಸಯೀದ್ ಇಸ್ಮಾಯಿಲ್, AK ಕುರ್ಕಿಲ, ಸಯೀದ್ ಇಸ್ಮಾಯಿಲ್, ಹುಸೇನ್ ಕಾಟಿಪಳ್ಳ, ಯಾಕೂಬ್ ಕಲ್ಲಾರ್ಪೆ, ಎಲ್ಲರೂ ಬರಬೇಕು. ನಿಮ್ದೊಂದು ಫೋಟೋ ತೆಗೆಯುವ. ಆಯ್ತು, ಒಮ್ಮೆ ಫೋಟೋ ತೆಗೆದವ್ರ ಕಾಲಿಗೆ ಬಂದು ದಯವಿಟ್ಟು. ಇನ್ಯಾರು ಮೇಲೆ ಬರಬೇಡಿ, ದಯವಿಟ್ಟು ಮೇಲೆ ಬರಬೇಡಿ, ಹೋಗ್ಬೇಡಿ ಸರ್. ಸರ್ ಹಲೋ. ದಯವಿಟ್ಟು ಒಂದು ಯಾರು ಫೋಟೋ ಆಗಿಲ್ಲಪ್ಪ ಹಿಂದೆ ಬನ್ನಿ. ಫೋಟೋ ತೆಗೆಸಿದವರೆಲ್ಲ ಹಿಂದೆ ಬನ್ನಿ. ನಮ್ಮ ಕವಿಗೋಷ್ಠಿಯಲ್ಲಿ ಭಾಗವಹಿಸುವ ಕವಿಗಳು ದಯವಿಟ್ಟು ಕುಳಿತುಕೊಳ್ಳಿ. ಕವಿಗಳು ಸಹ ಕುಳಿತುಕೊಳ್ಳಿ. ನಮ್ಮ ಸಂಘದ ಸರ್ ಅಲ್ಲಿ ಲಾಸ್ಟ್ ಅಲ್ಲಿ ಯಾರಿದ್ದೀರಿ ಸರ್? ಕೆಳಗೆ ಬನ್ನಿ. ನಮ್ಮ ಸಂಘದ ಸದಸ್ಯರು ಮುಂದೆ ಹೋಗಿ ಹುಸೈನ್ ಒಂದು ಅವರನ್ನೆಲ್ಲ ಕೆಳಗೆ ಕಳಿಸಿ ರಿಕ್ವೆಸ್ಟ್ ಮಾಡಿ ಸರ್. ನಮ್ಮ ಸಂಘದ ಸದಸ್ಯರು ಬರ್ತಿದ್ದಾರೆ ಸರ್, ನೀವು ಕೊಡ್ರಿ. ಬಾಯ್ ಕರಿಬೇಡ್ರಿ, ಯಾರಿಗೆ ಕರಿಬೇಡ್ರಿ. ಈ ಕಡೆ ಏ ಬಾಬಾ ಹೆಸಡ ರೇ, ಬಾಬಾ ಹೆಸಡ. ಹಲೋ ಹಲೋ ಹಲೋ.
ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನೆರವೇರಿದೆ. ನಮ್ಮ ಈ ಪ್ರೀತಿಯನ್ನ ಸ್ವೀಕರಿಸಿದಂತಹ ಡಾಕ್ಟರ್ IJ ಮೆಂಗೇರಿ ಅವರು ತಮ್ಮ ಸಂಕ್ಷಿಪ್ತವಾದ ಅನಿಸಿಕೆಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಬೇಕಾಗಿ ನಾನು ನೆನೆಸ್ಕೊಳ್ತೀನಿ. IJ ಮೆಂಗೇರಿ ಅವರು ದಯವಿಟ್ಟು ನಿಮ್ಮ ಅನಿಸಿಕೆಯನ್ನ ನಮ್ಮ ಜೊತೆಗೆ ಸಂಕ್ಷಿಪ್ತವಾಗಿ ಎಲ್ಲರಿಗೂ ಬಂಧುಗಳೇ, ಇವತ್ತಿನ ಈ ಹೃದಯಸ್ಪರ್ಶಿ ಕಾರ್ಯಕ್ರಮಕ್ಕೆ ಕಾರಣೀಭೂತವಾಗಿದ್ದು ಆ ಅಲ್ಲಾಹನ ಒಂದು ಸಂಗಮ ಮತ್ತು ಪ್ರವಾದಿ ರೀತಿಯಲ್ಲಿರುವ ಮಾನ್ಯ ಈ ಕರ್ನಾಟಕ ಸರ್ಕಾರದ ಸ್ಪೀಕರ್ ಸಾಹೇಬರ ಅನುಗ್ರಹ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. 1869ರ ಸಮಯದಲ್ಲಿ ಕೋಲ್ಕತ್ತಾದ ಈಗತಿಯಲ್ಲಿ ಭಾರತ ರತ್ನ ಮದರ್ ತೆರೇಸಾ ಅವರು ಪ್ರೇಯರ್ ಮಾಡ್ತಾ ಇದ್ರು. ತೆರೇಸಾ ಅವರೊಬ್ಬ ಸಹಾಯಕ ಓಡೋಡಿ ಬಂದು ಮದರ್ ತೆರೇಸಾ ಅವ್ರನ್ನ ಕೇಳ್ತಾನೆ, ಅಮ್ಮ, ಅಲ್ಲೊಬ್ಬ ಹೆಣ್ಮಗಳು ಅನ್ನ ಇಲ್ಲದೆ ಬೀದಿಯಲ್ಲಿ ಅಳ್ತಾ ಇದ್ದಾಳೆ, ದಯವಿಟ್ಟು ಅವಳಿಗೆ ಇಷ್ಟು ಅಕ್ಕಿ ಕೊಡ್ಬೇಕಂತ ತಿಳ್ಕೊಂಡು ಆ ಅಸಿಸ್ಟೆಂಟ್ ಮದರ್ ತೆರೇಸಾ ಅವರಿಗೆ ಕೇಳಿದ್ದಾರೆ. ಮದರ್ ತೆರೇಸಾ ಅವರು ಸೀದಾ ಮಹಿಳೆಯನ್ನು ನೋಡಿಕೊಂಡು ಆ ಬೀದಿಗೆ ಹೋದ್ರು. ಆ ಬೀದಿಗೆ ಹೋಗಿ ಆ ಮಹಿಳೆಗೆ ಅಕ್ಕಿಯನ್ನು ನೀಡಿದ್ದು. ಆ ಮಹಿಳೆ ತನ್ನ ಅಕ್ಕಿಯನ್ನು ತೆಗೆದುಕೊಂಡು ಪಕ್ಕದ ಮನೆಯ ಮಹಿಳೆಗೆ ಆ ಅಕ್ಕಿಯನ್ನು ನೀಡಿದ್ದು. ಮದರ್ ತೆರೇಸಾಗೆ ಬಂದಿದ್ದು ಸಹಾಯಕ. ಮದರ್ ತೆರೇಸಾ ಹೋಗಿ ಬೀದಿಗಳಲ್ಲಿ ಇರ್ತಕ್ಕಂಥ ಮಹಿಳೆಗೆ ಅಕ್ಕಿ ಕೊಟ್ಟಿದ್ದು ಮಹಿಳೆ ಮುಸ್ಲಿಂ ಆಗಿದ್ದು. ಆ ಮುಸ್ಲಿಂ ಮಹಿಳೆ ಹಸಿವಿನಿಂದ ನಡ್ತಿರ್ತಕ್ಕಂಥ ಹಿಂದೂ ಮಹಿಳೆಗೆ ಆ ಅಕ್ಕಿಯನ್ನು ನೀಡ್ತಾ ಇದ್ದಾರೆ. ಇದು ಭಾರತದ ಸೌಂದರ್ಯ. ಉಳ್ಳಾಲ್, ಮಂಗಳೂರು ಈ ಭಾಗದಲ್ಲಿ ಈ ಭಾರತದ ಸೌಂದರ್ಯವನ್ನು ತುಂಬಿ ಅದನ್ನು ಹಸರುಗೊಳಿಸಿದವರು ಈ ಕರ್ನಾಟಕ ರಾಜ್ಯದ ಮಾನ್ಯ ಸ್ಪೀಕರ್ ಸಾಹೇಬರು ಮತ್ತು ನಮ್ಮ ನೆಚ್ಚಿನ ತಾಲೂಕಿನ BS ಪಾಟೀಲ್ ಸರ್ ಅವರು. ಯಾಕೆಂದ್ರೆ ಹಸಿದವರು ಯಾರು, ಅನ್ನ ಇಸ್ಕೊಳ್ಳೋರು ಯಾರು, ಅದನ್ನೇ ನೀಡುವರು ಯಾರು. ಈ ಘಟನೆ ಬಹುಶಃ ಭಾರತ ಬಿಟ್ಟರೆ ಜಗತ್ತಿನ ಯಾವ ದೇಶದಲ್ಲೂ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಇದನ್ನು ಉಳ್ಳಾಲ್ ಮತ್ತು ಕರಾವಳಿಯ ಪ್ರದೇಶದಲ್ಲಿ, ನಮ್ಮ ತಾಲೂಕಿನ ಪ್ರದೇಶದಲ್ಲಿ ನಾವು ಹೆಚ್ಚು ಇಷ್ಟಪಡ್ತಕ್ಕಂಥ ರಾಜಕಾರಣಿಗಳ ಪೈಕಿ ಇಬ್ಬರು ಮಹನೀಯರು ಇಲ್ಲಿ ಕುಂತಿದ್ದಾರೆ. ಇವತ್ತು ನಾನು ಅವರ ಪುರಸ್ಕಾರ ಪಡೆಯೋದಕ್ಕೆ ಸಾಕ್ಷಿಯಾಗಿದ್ದೇನೆ. ಜೀವನದಲ್ಲಿ ಅತ್ಯಂತ ಭಾವಕವಾದ ಕ್ಷಣ ಇದು. ಅತ್ಯಂತ ಸಣ್ಣ ಬಡ ಕುಟುಂಬದಲ್ಲಿ ಬಂದಿದ್ದಕ್ಕಂಥ ನಾನು ಒಂದು ಹೋಟ್ಲು ನಡೆಸ್ಕೊಂಡು ಹೋಗ್ತಿದ್ದೆ. ನಮ್ಮಪ್ಪ ರಾಜೂರಲ್ಲಿ ಹೋಟ್ಲ ಒಂದು ವ್ಯಾಪಾರ ಆದರೆ ಅವತ್ತು ಹೊಟ್ಟೆ ತುಂಡೆ ಇತ್ತು. ಯಾರು ಗಿರಾಕಿಗಳು ಬಂದಿದೆ ಅಂದ್ರೆ ಮಾಡಿದ ಎಲ್ಲ ಮಾಲುಗಳನ್ನ ರಸ್ತೆಗೆ ಚೆಲ್ಲಬೇಕಾಗಿತ್ತು. ಅಂತ ಬಡತನದ ಅಕ್ಷರ ವಂಚಿತ ಕುಟುಂಬದಿಂದ ಬಂದಿರುವ ನಾನು ಈ ಅಕ್ಷರ ಸಮುದಾಯದ ನಡುವೆ ನಿಂತು ನಾನು ಇವತ್ತು ಪುರಸ್ಕಾರ ಪಡೆದಕ್ಕೆ ನಾನು ಪಡೆದಿರುವ ಮತ್ತು ನಮ್ಮ ತಂದೆ ಕೊಟ್ಟಿರುವ ಶಿಕ್ಷಣವೇ ಸಾಕ್ಷಿ. ಅದಕ್ಕೆ ನಾನು ಹೇಳೋದು, ನನ್ನ ಸಮುದಾಯದ ಜನ ಬಡತನ ಮತ್ತು ರೋಗಕ್ಕೆ ಅಂಟಿಕೊಂಡಿರುವ, ಜಗತ್ತಿನಲ್ಲಿ ಬಡತನ ಮತ್ತು ರೋಗಕ್ಕೆ ಯಾವುದಾದ್ರೂ ಸಮುದಾಯ ಇದ್ರೆ ಅದು ಮುಸಲ್ಮಾನ್ ಸಮುದಾಯ ಮಾತ್ರ. ಯಾಕೆಂದ್ರೆ ನೀವು ಲೆಕ್ಕ ಹಾಕಿ ಬಂಧುಗಳೇ, ಪಂಚರಂಗಡಿಯಲ್ಲಿ, ಬಾರ್ ಅಂಗಡಿಗಳಲ್ಲಿ, ಹೋಟ್ಲ್ಗಳಲ್ಲಿ, ಮೇಸ್ತ್ರಿ ಕೆಲಸ ಮಾಡೋರಲ್ಲಿ, ಬೀದಿಗಳಲ್ಲಿ, ಸ್ಲಮ್ಗಳಲ್ಲಿ ಕೂಲಿ ಮಾಡಿ ಜೀವನ ಸಾಗಿಸ್ತಕ್ಕಂಥ ನಮ್ಮ ಸಮುದಾಯದ ಮಕ್ಕಳು ಶಿಕ್ಷಣ ಪಡಿಬೇಕು ಅನ್ನೋದು ನನ್ನ ಹಂಬಲ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಇದು ಬರೀ ನನ್ನ ಸಮುದಾಯದ ಮಕ್ಕಳಲ್ಲ, ಜಗತ್ತಿನ ಬಡವನ ಮಕ್ಕಳೆಲ್ಲ ಶಿಕ್ಷಣ ಕಲಿಯಬೇಕು. ಒಬ್ಬ ಬಡವನ ಮಗನಾಗಿ ಶಿಕ್ಷಣ ಕಲಿತು ನಿಮ್ಮೆಲ್ಲರಿಗೆ ಪ್ರಶಸ್ತಿ ತೋರೋದಕ್ಕೆ ನಾನು ಸಾಕ್ಷಿಯಾಗಿದ್ದೆ. ದೇಶದಲ್ಲಿ ಬೇರೆ ಯಾವುದೂ ಬಯಸುವುದಲ್ಲ, ಶಿಕ್ಷಣ ಮಾತ್ರ. ಜನ ಕೆರಡಿ ಹೇಳ್ತಾನೆ, ನೀವು ಸರಿಯಾದ ಶಿಕ್ಷಣವನ್ನು ನಿಮ್ಮ ಮಕ್ಕಳು ಕೊಡದೇ ಇದ್ರೆ ನಿಮ್ಮ ಮಗನ ನೀವು ಕಳ್ಕೊಂಡಾಗೆ ಅಂತ ಹೇಳಿ. ಮಗಳು ತಪ್ಪಿಸ್ಕೊಳ್ಳೋದು ಬೇರೆ, ಮಿಸ್ಸಿಂಗ್ ಆಗೋದು ಬೇರೆ. ಸ್ವತಃ ನಮ್ಮ ಮಗ ನನ್ನ ಕೈಯಲ್ಲಿ ಮಿಸ್ ಆಗೋದಕ್ಕೆ
ನಾನು ಉತ್ತರದಾಗಿರ್ತೇನೆ, ಆ ಪಾಪವನ್ನ ಯಾವ ತಂದೆ ಹೋಗಬಾರದು ಅನ್ನೋದು ಈ ಸಭೆಯ ಮೂಲಕ ಎಲ್ಲರನ್ನೂ ಸಮುದಾಯ ಜನರು ನಾನು ಕೇಳ್ಕೊಳ್ತೇನೆ. ಶಿಕ್ಷಣ ಕಲಿಸ್ಬೇಕು. ಮಾನ್ಯ ಸ್ಪೀಕರ್ ಸಾಹೇಬರು ದೇಶ ಕಂಡ ಅತ್ಯಂತ ಪ್ರಬುದ್ಧ, ಅತ್ಯಂತ ಅತ್ಯುನ್ನತ ಸ್ಪೀಕರ್ ಅವರು. ಬಹುಶಃ ಈ ಸಾಹೇಬರಿಂದ ಇದ್ದಿದ್ರೆ ವಿಧಾನಸೌಧವನ್ನ ಜನಸಾಮಾನ್ಯರು ಪ್ರವೇಶ ಮಾಡೋದಕ್ಕೆ ಬೇರೆ ಯಾರು ಬಿಡ್ತಾ ಇರಲಿಲ್ಲ. ಯಾಕೆಂದ್ರೆ ಎರಡು ಕಾರಣಗಳು, ಎರಡು ಸಂದರ್ಭಗಳಿಗೆ ನಾನು ಸಾಕ್ಷಿಯಾಗಿದ್ದೇನೆ. ಒಂದು, ವಿಧಾನಸಭೆಯಲ್ಲಿ ಪುಸ್ತಕ ಸಂತೆಯನ್ನ ಮಾಡಿ ಜನಸಾಮಾನ್ಯರು ಸಭಾಧ್ಯಕ್ಷರ ಪೀಠವನ್ನು ನೋಡದೆ ಅವಕಾಶ ಮಾಡಿಕೊಂಡಂತ ಮಹಾನ್ ಪ್ರಬುದ್ಧ ರಾಜಕಾರಣಿ ಸ್ಪೀಕರ್ ಸಾಹೇಬರು. ಅದು ಇತಿಹಾಸ, ಅದು ಕರ್ನಾಟಕದಲ್ಲಿ ಈ ಚರಿತ್ರೆ ದಾಖಲಾಗಬೇಕು. ಯಾಕಂದ್ರೆ ವಿಧಾನಸೌಧ ಪ್ರವೇಶ ಅನ್ನೋದು ಕೂಡ ಅದೊಂದು ನಿರ್ಬಂಧಿತ ಪ್ರದೇಶ. ಬಡವರಿಗೆ, ಜನಸಾಮಾನ್ಯರಿಗೆ ಅಲ್ಲಿ ಪ್ರವೇಶ ಕಲ್ಪಿಸಿ, ಓ ಇದು ನಾನು ನನ್ನ ಸ್ಪೀಕರ್ ಅವರು ಇಲ್ಲಿ ಹೋಗಿ ಕುಳಿತುಕೊಳ್ಳುವುದಕ್ಕೆ ನಾನು ನನ್ನ ಓಟನ್ನು ನೀಡ್ತಿದ್ದೇನೆ ಅನ್ನೋ ಒಂದು ಪ್ರಜ್ಞೆಯನ್ನು ಅವರಿಗೆ ತಿಳಿಸಿದ್ದು ಬಹುಶಃ ಸ್ಪೀಕರ್ ಸಾಹೇಬ್ ಬಿಟ್ಟರೆ ಬೇರೆ ಯಾರು ಇಲ್ಲ. ಅದಕ್ಕೆ ಮಾತ್ರ ನಮ್ಮ ಶಾಸಕ ಸಾಹೇಬರು ಕೂಡ ಸಾಕ್ಷಿಯಾಗಿದ್ದಾರೆ. ಅತ್ಯಂತ ಸಮಾಜವಾದಿ ಹಿನ್ನೆಲೆಯ ಇಬ್ಬರು ಮಹಾನ್ ಸಾಧಕರು ಇವತ್ತು ನಮ್ಮ ಜೊತೆಗಿದ್ದಿದ್ದರು. ಖಾದರ್ ಸಾಹೇಬರು ಮತ್ತು ಭಾರತ್ ಸಾಹೇಬರು. ಅವರು ಈ ದೇಶದ, ಈ ನಾಡಿನ ಬಡವರ ಬಗ್ಗೆ, ಜನಸಾಮಾನ್ಯರ ಬಗ್ಗೆ, ಅನಕ್ಷರಸ್ಥರ ಬಗ್ಗೆ, ಕೂಲಿಕರ ಬಗ್ಗೆ, ಸ್ಲಮ್ಗಳ ಬಗ್ಗೆ ಅವ್ರು ಇಟ್ಕೊಂಡಿರುವ ಪ್ರೀತಿ, ಕಾಳಜಿ ಇದೆಲ್ಲ ಅದು ಮಾತುಗಳಲ್ಲಿ ವಿವರಿಸೋಕೆ ಸಾಧ್ಯನೇ ಇಲ್ಲ. ಬಂಧುಗಳೇ, ವಿವರಿಸೋಕೆ ಸಾಧ್ಯನೇ ಇಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ನಾವು, ಅದಕ್ಕೆ ನಾನು ಈ ಸಭೆಯ ಮೂಲಕ ಒಂದು ವಿನಂತಿಯನ್ನ ನಾನು ಮಾಡ್ಕೊಳ್ತಾ ಇದ್ದೇನೆ. ಬಹುಶಃ ನನ್ನ 3 ಪುಸ್ತಕಗಳ ನಂತರ ಮಾನ್ಯ ಸ್ಪೀಕರ್ ಸಾಹೇಬರ ಹೆಜ್ಜೆಗುರುತುಗಳು ಅಕ್ಷರಗಳಲ್ಲಿ ದಾಖಲಾಗಬೇಕು. ಅದೊಂದು ದೊಡ್ಡ ಗ್ರಂಥವಾಗಿ ಈ ಕರ್ನಾಟಕಕ್ಕೆ ಬರಬೇಕು ಮತ್ತು ಸಾವಿರಾರು ಸಮುದಾಯದ ಯುವಕರಿಗೆ ಅದು ಸ್ಫೂರ್ತಿ ಆಗಬೇಕು ಅನ್ನೋದು ನನ್ನ ಆಗ್ರಹ, ನನ್ನ ವಿನಂತಿ. ಆ ಕಾರಣಕ್ಕಾಗಿ ಯಾರಾದ್ರೂ ಮಂಗಳೂರು ಕಡೆ ಮುಸ್ಲಿಂ ಲೇಖಕ ಸಂಘದ ಇದ್ದಾರೆ, ಅದು ಬೇಕಾದ್ರೆ ನಾನು ಕೈ ಜೋಡಿಸ್ತೀನಿ. ಸ್ಪೀಕರ್ ಸಾಹೇಬರ ಎಲ್ಲ ರಾಜಕೀಯ ಚರಿತ್ರೆಗಳು ಆ ಗ್ರಂಥದಲ್ಲಿ ದಾಖಲಾಗಿ ಸಾಕ್ಷಿಯಾಗಿ ಯುವಕರಿಗೆ ಸ್ಫೂರ್ತಿ ಆಗಬೇಕು. ಒಂದನೇ ವಿನಂತಿ. ಎರಡನೇ ವಿನಂತಿ, ಮಾನ್ಯ KS ಪಾಟೀಲ್ ಸಾಹೇಬರು ಕೂಡ ಅತ್ಯಂತ ಪ್ರೀತಿ, ವಿಶ್ವಾಸ, ಅಲ್ಪಪ್ಪ ಕಕ್ಕಳತೆ ನಿಂತ್ಕೊಂಡು ಬಂದಿರ್ತಕ್ಕಂಥ ಸಾಧಕರು. ಅವರ ರಾಜಕೀಯ ಹೆಜ್ಜೆಗಳು ಕೂಡ ಈ ತಾಲೂಕಿನ ಯುವ ಜನರಿಗೆ ಸ್ಫೂರ್ತಿ ಆಗಬೇಕಂದ್ರೆ ಅವ್ರ ಎಲ್ಲ ರಾಜಕೀಯ ನಿರ್ಧಾರಗಳು, ತೀರ್ಮಾನಗಳು ಮತ್ತು ಅವರ ರಾಜಕೀಯ ಹೆಜ್ಜೆ ಗುರುತುಗಳು ಆ ಅಕ್ಷರದ ದೊಡ್ಡ ಗ್ರಂಥದಲ್ಲಿ ಸಾಕ್ಷಿಯಾಗಿದ್ರೆ ಆ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ ಸರ್ ಅಂತ ಮಾತನ್ನ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಬರೀ ಅಕ್ಷರ ಅಲ್ಲ, ಒಂದು ಮಸೀದಿ, ಒಂದು ಚರ್ಚ್, ಒಂದು ದೇವಸ್ಥಾನ ಕಟ್ಟಿದ್ರೆ ಅದಕ್ಕೆ ಆಯುಷ್ಯ ಇದೆ. ಅಕ್ಷರಕ್ಕೆ ಆಯುಷ್ಯ ಖಂಡಿತ ಇಲ್ಲ. ಅದು ಅಕ್ಷರಕ್ಕೆ ಬಂಡವಾಳ ಹಾಕಿದ್ರೆ ಅದು ಯಾವತ್ತಾದ್ರೂ ಫಲ ಕೊಡುತ್ತೆ. ಯಾವ ಇನ್ವೆಸ್ಟ್ಮೆಂಟ್ ಅಲ್ಲ, ಎಜುಕೇಶನ್. ದಯವಿಟ್ಟು ಶಿಕ್ಷಣದ ಮೇಲೆ ಬಂಡವಾಳ ಹಾಕಿ, ಆಕರ್ಷಕ ವಸ್ತುಗಳ ಮೇಲೆ ಬಂಡವಾಳ ಹಾಕಬೇಕು. ಮೊಬೈಲ್ ಮೇಲೆ, ಆಕರ್ಷಕ ಬೈಕ್ ಮೇಲೆ, ಕಾರುಗಳ ಮೇಲೆ ಬಂಡವಾಳ ಹಾಕಿ ನಿಮ್ಮ ಮಗ ಅಥವಾ ನನ್ನ ಮಗ, ನನ್ನ ತಂದೆ ನನಗೆ ಶಿಕ್ಷಣ ಕಲಿಸಲಿಲ್ಲ ಅನ್ನೋ ಶಾಪಕ್ಕೆ ಖಂಡಿತ ಯಾವ ಪೇರೆಂಟ್ಸ್ ಕೂಡ ಒಳಗಾಗಬಾರದು ಅನ್ನೋದು ನನ್ನ ಉದ್ದೇಶ. ಆ ಕಾರಣಕ್ಕಾಗಿ ಇವತ್ತು ಅದನ್ನ ಕೈದಿಗಳು, ಅವರು ಬಡವರೇ, ಯಾವ ಶ್ರೀಮಂತರ ಘೋಷ ಕೈದಿಗಳಿಲ್ಲ. ಎಲ್ಲ ಬಡವರು, ಎಲ್ಲ ಸ್ಕೂಲ್ ಬಿಟ್ಟು, ಕಾರ್ಪೊರೇಟ್ ಸ್ಕೂಲ್ ಸಾಲಿ ಬಿಟ್ಟವರೆಲ್ಲ ಇದ್ದಾರೆ. ನಾನು 25 ವರ್ಷಗಳ ಸರ್ವಿಸ್ನಲ್ಲಿ ಯಾವ SSC ಮೇಲೆ ಬಂದಿರ್ತಕ್ಕಂಥ ಕ್ರಿಮಿನಲ್ಸ್ಗಳು ಬಹಳ ಕಡಿಮೆ. SSC ಹೊರಗಡೆ ಕಾರ್ಪೊರೇಟ್ ಸ್ಕೂಲ್, ತಂದೆ ತಾಯಿ ಎಲ್ಲ ವಿಚ್ಛೇದನ ಆಗಿದೆ, ತನ್ನ ತಾಯಿ ಬಿಟ್ಟು ಇನ್ನೊಂದು ಮದುವೆ ಆಗಿದೆ ಮಗ, ಮದ್ದೆ ಇಬ್ಬರು ಮಕ್ಕಳು ಬೀದಿ ಪಾಲಾಗಿದ್ದಾರೆ ಅಂತವರು ಜೈಲಿಗೆ ಬಂದಿದ್ದಾರೆ. ಇದರ ಬಗ್ಗೆ ಎಚ್ಚರ ಇರಬೇಕು. ನಿಮ್ಮ ಮಕ್ಕಳ ಮೇಲೆ ಮೇಲ್ವಿಚಾರಣೆ ಇರಬೇಕು, ನಿಮ್ಮ ಮಕ್ಕಳ ಮೇಲೆ ಪರಿಜ್ಞಾನ ಇರಬೇಕು. ನನ್ನ ಮಗ ಎಲ್ಲಿ ಹೆಜ್ಜೆ ಇರ್ತಕ್ಕಂಥ ಎಚ್ಚರವನ್ನು ಇಟ್ಕೊಂಡು ಬೆಳಗಿಸಿದ್ರೆ ಈ ದೇಶ ಒಳ್ಳೆ ಭವಿಷ್ಯವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಮಾತನ್ನು ಹೇಳ್ತಾ, ನನ್ನ ಕೃತಿಯನ್ನ ಬಹಳ ಪ್ರೀತಿಯಿಂದ ಆಯ್ಕೆ ಮಾಡಿದ್ದಕ್ಕೆ ಮಂಗಳೂರಿನ ಮುಸ್ಲಿಂ ಲೇಖಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ನನಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಅತ್ಯಂತ ಬಹಳ ಮುಖ್ಯವಾಗಿ ಹೇಳುವುದು ನಾನಿರೋದ, ಅತ್ಯಂತ ಸಂಕಷ್ಟದ ಸಮಯದಲ್ಲಿ ನಾನು ನನ್ನ ಹೆಂಡತಿ ಕಣ್ಣೀರನ್ನು ಹಾಕುವ ಸಂದರ್ಭದಲ್ಲಿ
ಉಮರ್ ಸಾಹೇಬರು ಫೋನ್ ಮಾಡಿ ನಿಮ್ಮ ಪುಸ್ತಕಕ್ಕೆ ಮುಸ್ಲಿಂ ಲೇಖಕರ ಸಂಘದ ಅವಾರ್ಡ್ ಬಂದಿದೆ ಅಂತ ಹೇಳಿದಾಗ ಆ ಕಣ್ಣೀರುಗಳು ನಿಜವಾಗಲೂ ನನಗೆ ಸಂತೋಷದ ಕಣ್ಣೀರುಗಳಾಗಿತ್ತು. ಆ ಕ್ಷಣದಲ್ಲಿ ಯಾವುದೋ ದುಃಖದ ಸ್ಥಿತಿಯಲ್ಲಿ ಸಂಕಷ್ಟದ ಸಮಯದಲ್ಲಿ ಕಣ್ಣೀರು ಹೋಗ್ತಾ ಇದ್ದವು. ಉಮರ್ ಸಾಹೇಬ್ ಫೋನ್ ಮಾಡಿದ ತಕ್ಷಣ ಅದು ಯಾವ ಸಂತೋಷವನ್ನು ಯಾವ್ದು ಕಣ್ಣೀರು ನನಗಂತ ಅರ್ಥ ಆಗಲಿಲ್ಲ. ನನ್ನ ಸಮುದಾಯದ ಪ್ರಶಸ್ತಿ ಮೊಟ್ಟ ಮೊದಲಿಗೆ ನನಗೆ ಬಂದಿದೆ ಅನ್ನೋದು ನನಗೆ ಅತ್ಯಂತ ಸಂತೋಷ ಮತ್ತು ಹೆಮ್ಮೆಯ ವಿಷಯ ಅಂತ ಹೇಳ್ಕೊಳ್ತಾ ಈ ಸಂದರ್ಭದಲ್ಲಿ ಸಾಕ್ಷಿಯಾಗಿರುವ ಗಜೇಂದ್ರಗಳ ನನ್ನ ಬಂಧುಗಳಿಗೆ, ರಾಜೂರ್ನ ನನ್ನ ಹುಟ್ಟೂರಿನ ಬಂಧುಗಳಿಗೆ, ನನ್ನ ಕುಟುಂಬದ ಬಂಧುಗಳಿಗೆ, ನನ್ನ ಪ್ರೀತಿಯ ಮಗಳು ಸರ್ ಇದ್ದಾರೆ, ಇಲ್ಲಿ ಚೇರ್ಮನ್ ಇದ್ದಾರೆ, ಎಲ್ಲರೂ ಮಾಧ್ಯಮದ ಗೆಳೆಯರಿದ್ದಾರೆ, ಪೊಲೀಸ್ ಸಿಬ್ಬಂದಿ ಇದ್ದಾರೆ. ಅತ್ಯಂತ ಭಾವಕದ ನಡುವೆಯೂ ಒಂದಿಷ್ಟು ಮಾತಾಡಲಿಕ್ಕೆ ಅವಕಾಶ ನೀಡಿದಂತೆ ಎಲ್ಲ ನನ್ನ ಬಂಧುಗಳಿಗೂ ನಾನು ನನ್ನ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಮ್ಯಾಗೇರಿಯವರು ಅವರು ಒಳ್ಳೆಯ ಬರಹಗಾರ ಎಂಬುದು ಅವರ ಪುಸ್ತಕ ಓದಿ ನಮಗೆ ಗೊತ್ತಾಗಿದೆ. ಆದರೆ ಅವರೊಬ್ಬ ಒಳ್ಳೆಯ ವಾಗ್ಮಿ ಮಾತುಗಾರ ಎಂಬುದು ಇವತ್ತು ಅವರ ಮಾತುಗಳನ್ನು ಕೇಳಿದ ನಂತರ ಸರ್, ಒಂದು ದೃಶ್ಯ ನಿಮಗೆ ಹೇಳಬೇಕು. ನಾನು ನಿನ್ನೆಯಿಂದ ನೀವು ಬ್ರೇಕ್ಫಾಸ್ಟ್ ಅವರ ಮನೆಯಲ್ಲಿ, ಲಂಚ್ ಅವರ ಮನೆಯಲ್ಲಿ ಅಂತ ಹೇಳಿ ಬಹಳ ಕನ್ಫ್ಯೂಸ್ ಅಲ್ಲಿ. 1 ಗಂಟೆ ಅಲ್ಲಿ ಬ್ರೇಕ್ಫಾಸ್ಟ್, 1 ಗಂಟೆ ಇಲ್ಲಿ ಲಂಚ್, ಇಲ್ಲಿ ಹಾಗೆ 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 ಲಾಸ್ಟಿಗೆ ಲಂಚ್ ಅಲ್ಲಿ ನಿಂತಿತ್ತು. ಎಲ್ಲ ಲಂಚಿಗೆ ವ್ಯವಸ್ಥೆ ಎಲ್ಲ ಮಾಡಿ ಮ್ಯಾಗೇರಿಯವರು ಉಸಿರು ಬಿಡುವಾಗ ಯುಟಿ ಖಾದರ್ ಅವರಿಂದ ಮೆಸೇಜ್, ನಾನು ನಿಮ್ಮಲ್ಲಿಗೆ ಬ್ರೇಕ್ಫಾಸ್ಟಿಗೆ ಬರ್ತೇನೆ. ಸರ್, ಮ್ಯಾಗೇರಿಯವರ ಹತ್ರ ಹೋಗಿ ಮನೆ ಹೇಳಿದ್ರು, ಬೇಸರ ಮಾಡಬೇಡಿ, ಯುಟಿ ಖಾದರ್ ನಿಮ್ಮ ಮನೆಗೆ ಬ್ರೇಕ್ಫಾಸ್ಟಿಗೆ ಬರ್ತಾರೆ ಅಂತ. ಅಷ್ಟು ಹೇಳಿದ್ದೆ ತಡ. ಇವರು 3 ಮಾಳಿಗೆ ಬೇರೆ ಹೋಗಿ 3 ಮಾಳಿಗೆ ಕೆಳಗೆ ಬಂದು ಏನ್ ಮಾಡ್ಲಿ, ನಾನೇನ್ ಮಾಡ್ಲಿ, ಅಯ್ಯೋ ನಾನೇ ಪ್ರಾಕ್ಟಿಕಲ್. ಅವ್ರು ಹೆಂಡತಿದ್ದಾರೆ ಕೇಳಿ, ನಮ್ಮಲ್ಲಿ ಏನೂ ಆಗುದಿಲ್ಲ, ಸಮಾಧಾನ ಮಾಡಿ. ಯುಟಿ ಖಾದರ್ ಮತ್ತೆ ನಮ್ಮ ಶಾಸಕರು ನಿಮ್ಮ ಮೇಲೆ ಪ್ರೀತಿಯಿಂದ ನಿಮ್ಮ ಮನೆಗೆ ಬರ್ತಾರೆ, 1 ಗ್ಲಾಸ್ ನೀರು ಕೊಡಿ ಸಾಕು. ಇದು ಪ್ರೀತಿಯ ಒಂದು ಏನ್ ಹೇಳ್ತಾರೆ, ನಿಮಗೆ ಶಬ್ದಗಳು ಸಿಗ್ತದೆ. ಇದು ಈ ಪ್ರೀತಿಯ ಸಲಹೆ. ಬಹುಶಃ ಗಜೇಂದ್ರ ಗಡ್ಗೆ ಮತ್ತು ನಮ್ಮ ಮಂಗಳೂರಿಗೂ ಒಂದು ಬೆಸುಗೆ ಇವತ್ತು ನಡೆದಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಯುಟಿ ಖಾದರ್ ಸರ್, ನಮಗೆ ಗೊತ್ತಿದೆ ನೀವು ಬಹಳ ದೊಡ್ಡ ಕಾರ್ಯಕ್ರಮಕ್ಕೆ ಇಲ್ಲಿಂದ ನಿರ್ಗಮಿಸಬೇಕು. ಆದ್ರೆ ಇವತ್ತು ಇಷ್ಟು ಜನ ನಿಮ್ಮ ಮೇಲೆ ಅಗಾಧವಾದ ಪ್ರೀತಿಯನ್ನು ಬಂದಿದ್ದಾರೆ. ನೀವು ಅಲ್ಲಿಗೆ ಹೋಗುವುದು ಸ್ವಲ್ಪ ತಡವಾದರೂ ತೊಂದರೆ ಇಲ್ಲ, ನಮ್ಮ ಜೊತೆಗೆ ಹೆಚ್ಚು ಸಮಯವನ್ನು ನೀವು ಕಳೆಯಬೇಕು. ಇಲ್ಲಿ ಅನೇಕ ಸಂಘ ಸಂಸ್ಥೆಯವರು ನಿಮ್ಮೆಲ್ಲರನ್ನ ಗೌರವಿಸಲು ಆಗಮಿಸಿದ್ದಾರೆ. ಆ ಸಂಘ ಸಂಸ್ಥೆಯವರು ದಯವಿಟ್ಟು ಗಮನಿಸಬೇಕು. ಯಾರೆಲ್ಲ ಮುಗಿಸಿಬಿಡ್ಬೋದು ಸರ್, ಒಂದೇ ನಿಮಿಷ ಸರ್, ಸನ್ಮಾನವನ್ನು ನಾವು ಸ್ವಲ್ಪ ಹಿಂದಿಟ್ಟಿದ್ದೇವೆ. ಇದೀಗ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಶಾಸಕರು ಮತ್ತು ಕರ್ನಾಟಕ ರಾಜ್ಯ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರುವಂತಹ ಗೌರವಾನ್ವಿತ ಹಿರಿಯರಾದಂತಹ GS ಪಾಟೀಲ್ ಅವರನ್ನು ನಾನು ಪ್ರೀತಿಪೂರ್ವಕ ಪೋಡಿಯಂಗೆ ಆಹ್ವಾನಿಸುತ್ತೇನೆ. ಪ್ರಾರಂಭದಲ್ಲಿ ಈ ಭಾಗದ ಜಾಗೃತ ದೇವರಾದಂತಹ ಕಾಲೇಶ್ವರನ ಪಾದಗಳಲ್ಲಿ ನಮಸ್ಕರಿಸಿ, ಇವತ್ತು ನಮ್ಮ ಮುಸ್ಲಿಂ ಲೇಖಕರ ಸಂಘದವರು ಗಜೇಂದ್ರ ನಗರಕ್ಕೆ ಬಂದು ಒಬ್ಬ ಅಧಿಕಾರಿ, ದಕ್ಷ ಅಧಿಕಾರಿ, ಸಾಹಿತ್ಯವಾಗಿ ಲೇಖಕರಾಗಿ ಪರಿವರ್ತನೆಗೊಂಡಂತ ಅವರಿಗೆ ಅವರ ಸಂಸ್ಥೆಯಿಂದ ಕೊಡುಮಾಡುವಂತ ಈ ಪ್ರಶಸ್ತಿಗೆ ಭಾಜನ ಆದಂತ ಡಾಕ್ಟರ್ ಮ್ಯಾಗೇರಿ ಅವರ ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಮತ್ತು
ಪ್ರಶಸ್ತಿ ಪ್ರದಾನ ಮಾಡಿದಂತ ಕರ್ನಾಟಕ ರಾಜ್ಯದ ಗೌರವಾನ್ವಿತ ನಮ್ಮ ಸ್ಪೀಕರ್ ಆದಂತ ಸನ್ಮಾನ್ಯ UT ಖಾದರ್ ಸಾಹೇಬ್ರೆ, ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದಂತ ನಮ್ಮೆಲ್ಲರ ಅಭಿಮಾನಕ್ಕೆ ಪಾತ್ರರಾದಂತ ಡಾಕ್ಟರ್ ಮ್ಯಾಗೇರಿ ಅವರೇ, ಅವರ ಶ್ರೀಮತಿ ದಯಲಾಯ್ತ್ ಅವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತ ನಮ್ಮ ಅಂಜುಮನ್ ಸಂಸ್ಥೆ ಅಧ್ಯಕ್ಷರು ಸ್ನೇಹಿತರಾದಂತ ಹಸನ್ ಸಾಬ್ ತಟ್ಗಾರ್ ಅವರೇ, ಜನಾಬ್ ಎಕೆ ಗೋಕುಲ್ ಅವರೇ, ಮತ್ತು ನಮ್ಮ ಈ ಮುಸ್ಲಿಂ ಲೇಖಕರ ಸಂಘದ ಅಧ್ಯಕ್ಷರು ಬಹಳ ಉತ್ಸಾಹಿಗಳಂತ ಉಮರ್ ಯುವಚ್ ಅವರೇ, ಯಾವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ತಾಲೂಕಿನ ಹಿರಿಯರಾದಂತ ಶ್ರೀ VR ಗುಡ್ಸಾಗರ್ ಅವರೇ, ಶ್ರೀ ಸಿದ್ದಣ್ಣ ಪಂಡಿ ಅವರೇ, ನಮ್ಮ ಕೋಲ್ಕರ್ ಅವರೇ, ನಮ್ಮ ರಾಜ್ಯ ಮೈನಾರಿಟಿ ಸೆಲ್ಲಿನ ಕಾರ್ಯದರ್ಶಿಗಳೇ, HS ಸೋಮಪುರ್ ಅವರೇ, ನಮ್ಮ ರಾಜ್ಯದ OBC ಸೆಲ್ಲಿನ ಉಪಾಧ್ಯಕ್ಷರೇ, ಗಣ್ಯ ಉದ್ದಿಮೆದಾರರಾದಂತ ಅಜಿತ್ ಬಾಗ್ಮಾರ್ ಅವರೇ, ಸುಭಾನ್ ಸಾಬ್ ಆರ್ಗಿದ್ದಿ ಅವರೇ, ಸಾಗ್ಲಿಕರ್ ಅವರೇ, ದಾಲಾಯ್ತ್ ಅವರೇ, ಗೋಲ್ಗೇರಿ ಅವರೇ, ಮತ್ತು ಯಾವತ್ತು ಗಜೇಂದ್ರಗಡ ನಗರದ ಎಲ್ಲ ನನ್ನ ಆತ್ಮೀಯ ಹಿರಿಯರೇ, ಯುವ ಸ್ನೇಹಿತರೇ, ನನ್ನ ಆತ್ಮೀಯ ಮುಸಲ್ಮಾನ್ ಬಂಧುಗಳೇ ಮತ್ತು ಮಾಧ್ಯಮದ ಸ್ನೇಹಿತರೇ ಮತ್ತು ನಮ್ಮ ಮ್ಯಾಗೇರಿ ಕುಟುಂಬದ ಎಲ್ಲ ಗೌರವಾನ್ವಿತ ಸದಸ್ಯರೇ, ಇವತ್ತು ನಿಜವಾಗಿಯೂ ನಮ್ಮೆಲ್ಲರಿಗೆ ಒಂದು ಸುದಿನ. ಇವತ್ತು ನಮ್ಮ ಭಾಗದವರು ಇವತ್ತು ಅದರಲ್ಲಿಯೂ ಕೂಡ ಇವತ್ತು ಪ್ರಶಸ್ತಿಯನ್ನ ಅವರ ಪೂಜ್ಯ ತಂದೆಯವರ ಹೆಸರ ಮೇಲೆ ಕೊಡುವಂತ ಸಂದರ್ಭದಲ್ಲಿ ಖುದ್ದಾಗಿ ಇವತ್ತು ಅವರ ಸ್ಮರಣಾರ್ಥ ನಮ್ಮ ಸ್ಪೀಕರ್ ಸಾಹೇಬರು ಗಜೇಂದ್ರಗಢಕ್ಕೆ ಬಂದು ಅವರ ಹಸ್ತದಿಂದ ಇವತ್ತು ಪ್ರಶಸ್ತಿಯನ್ನ ಕೊಡಮಾಡಿದ್ದಾರೆ. ಮೊದಲನೇದಾಗಿ ಅವರಿಗೆ ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಮ್ಯಾಗೇರಿ ಅವರು ಮಾತಾಡುವಾಗ ಅವರು ಬಂದ ಹಾದಿ ಬಗ್ಗೆ ಮಾತಾಡಿದ್ರು. ಅವ್ರು ಮಾತಾಡುವಾಗ ನಾವು ನಮ್ಮ ತಂದೆ ರಾಜೂರ್ ಗ್ರಾಮದಲ್ಲಿ ಯಾವ ರೀತಿಯಾಗಿದ್ವಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಇವತ್ತು ಇದೇ IG ಮ್ಯಾಗೇರಿ ಅವ್ರಿಗೆ ಇಂಥ ಒಂದು ಉನ್ನತ ಸ್ಥಾನಕ್ಕೆ ಬರಬೇಕಾದ್ರೆ ಏನ್ ಕಾರಣ ಆಯ್ತು ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಅಂದರೆ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು, ಯಾರಿಗೆ ಶಿಕ್ಷಣ ಇರ್ತೈತೆ ಅದ್ರಾಗ ಯಾರೋ ಬಡವರು ಸೌಕರ್ಯ ಇರಕ್ಕಿಲ್ಲ, ಅದಕ್ಕೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಇದೇ ಇವತ್ತಿನ ಈ ಪ್ರಶಸ್ತಿ ಸಮಾರಂಭದ ಮುಖ್ಯ ಉದ್ದೇಶ ಅನ್ನೋ ಮಾತು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಮ್ಮ ಹಿರಿಯರು ದಿವಂಗತ ಯೂಟ್ಯೂಬ್ ಶರೀಫ್ ಸಾಹೇಬ್ರ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ, ಅವರು ನಮ್ಮ ಸ್ಪೀಕರ್ ಸಾಹೇಬ್ರ ಜೊತೆ ಬಹಳ ಒಂದು ಒಳ್ಳೆ ವ್ಯಕ್ತಿತ್ವವನ್ನು ಇಟ್ಕೊಂಡಂತವ್ರು, 4 ಬಾರಿ ಶಾಸಕರಾಗಿ ಸೇವೆ ಮಾಡದಂತವ್ರು.
ಮತ್ತು ಸುದಯದಿಂದ 1999ರಲ್ಲಿ ನಂಜುಂಡಿನ ಶಾಸಕರಿದ್ದರು. ಆಮೇಲೆ ಮುಂದೆ 2004ರಲ್ಲಿ ನಾನು ಸೋತೆ. ಅವ್ರು ಗೆದ್ದು ಮತ್ತೆ ಅಸೆಂಬ್ಲಿಗೆ ಬಂದಿದ್ರಾಗ ವಿಧಿವಶ ಅವರು 2007ದಲ್ಲಿ ಅವರು ನಮ್ಮನ್ನೆಲ್ಲ ಅಗಲಿದಂತ ಒಬ್ಬ ಮಹಾನ್ ವ್ಯಕ್ತಿ. ಅವ್ರಿಗೆ ಅವರ ವಿಚಾರಗಳನ್ನ, ಯಾಕಂದ್ರೆ ನಾವು ಸ್ಪೀಕರ್ ಸಾಹೇಬ್ರ ಬೈ ಎಲೆಕ್ಷನ್ ನಡೀತು, ಅವಾಗೆಲ್ಲ ನಾವು ಹೋಗಿದ್ದೀವಿ. ಅವಾಗ KPCC ನಾನು ಕಾರ್ಯದರ್ಶಿನೂ ಕೂಡ ಇದ್ದೆ. ಅವಾಗ ಹೋದಾಗ ಅಲ್ಲಿ ಜನ ಏನ್ ಹೇಳ್ತಿದ್ರು, ನಮ್ಮ ಶರೀಫ್ ಸಾಹೇಬ್ರಿಗೆ ಯಾರು ವೈರಿನೇ ಇಲ್ಲ ಈ ಕ್ಷೇತ್ರದಾಗ, ಎಲ್ಲರಿಗೂ ಸಮಾನವಾಗಿ ಶ್ರೀಮಂತ ವ್ಯಕ್ತಿತ್ವ ಇರ್ತಕ್ಕಂಥ ಒಬ್ಬ ರಾಜಕಾರಣಿ ಅವರು. ವೃತ್ತಿಯಿಂದ ವೈದ್ಯರಿದ್ದರು, ಆದ್ರೆ ಮುಂದೆ ಅವರೆಲ್ಲ ರಾಜಕೀಯ ವ್ಯವಸ್ಥೆಗೆ ಇವತ್ತು ಬಂದಂತವ್ರು. ಅವರ ಹೆಸರ ಮೇಲೆ ಇವತ್ತು ನಮ್ಮ ಮ್ಯಾಗೇರಿ ಅವರಿಗೆ ಪ್ರಶಸ್ತಿ ಸಿಗುತ್ತೆ ಅಂದ್ರೆ ಇದು ಸಾಣದಲ್ಲ ಅನ್ನೋ ಮಾತನ್ನ ಅಲ್ಲಿ ಅಂತ ಗೌರವಾನ್ವಿತ ವ್ಯಕ್ತಿಗಳ ಹೆಸರ ಮೇಲೆ ಇವತ್ತು ಅವರಿಗೆ ಈ ಪ್ರಶಸ್ತಿ ಲಭ್ಯಾಗಿದೆ. ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಮನುಷ್ಯ ಯಾರಿಗೂ ನಮ್ಗೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ನಮ್ಮ ಜೀವನದಲ್ಲಿ. ನಾವು ಸ್ಪಷ್ಟವಾಗಿ ಪ್ರಯತ್ನ ಮಾಡ್ತೀವಿ, ಆ ಪ್ರಯತ್ನಕ್ಕೆ ಫಲ ಸಿಗ್ತೈತೆ ಅನ್ನೋ ಮಾತು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಿಂತ ಒಂದು ವಿಚಾರದಲ್ಲಿ ಇವತ್ತು ನಾವು ಬರೀ ಶರೀಫ್ ಸಾಹೇಬ್ರ ಬಗ್ಗೆ ಹೇಳಿ, ಇವತ್ತು ನಮ್ಮ UT ಖಾದರ್ ಸಾಹೇಬ್ರು ಕೂಡ ಅವ್ರಿಗಿಂತ ಹೆಚ್ಚು ಅಪಾಯ, ಬಹಳ ಸರಳ ಸಜ್ಜನಿಕೆಯ ವಿಚಾರಗಳು. ಮತ್ತು ಇವತ್ತು ನಾವೆಲ್ಲ ನೋಡಿದ್ವಿ, ನಾವು ದಿನನಿತ್ಯ ನೀವು ನೋಡ್ತಿರ್ತೀವಿ ಅವ್ರು ಸ್ಪೀಕರ್ ಆಗಿ ಯಾವ ರೀತಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅನ್ನೋ ಮಾತು. ಬಹಳಷ್ಟು ಬದಲಾವಣೆಯನ್ನ ನಮ್ಮ ವಿಧಾನಸಭೆ ಕಾರ್ಯಕಲಾಪಗಳಲ್ಲಿ ಕೂಡ ತಂದಿದ್ದಾರೆ ಅವರು. ಶಿಸ್ತು, ಯಾರ ಬದಲಿಗೆ 25 ಜನ ಬರ್ತೀವಿ ಅವ್ರಿಗೆ ಏನಾದ್ರು ಗಿಫ್ಟ್ ಕೊಡುವಂಥದ್ದು ಅಂತ ಒಟ್ಟು ಒಂದು ಶಿಸ್ತುಗಳಿಂದ ಈ ಒಂದು ವಿಧಾನಸಭೆ ನಡಿಬೇಕು ಅನ್ನೋ ವಿಚಾರದಲ್ಲಿ ಅವರು ಕೆಲವು ನಿಯಮಗಳನ್ನ ಕೂಡ ಮಾಡಿದಂಥವ್ರು. ಇವತ್ತು ಕೆಲವು ವಿಚಾರಗಳು ಹಿಂದೆ ನಮ್ಮ 6 ಮಂತ್ರಿಗಳಿದ್ರು, 6 ಮಂತ್ರಿಗಳಿಂದ ಇವತ್ತೇನ್ ನಮ್ಮ ಕಾಂಗ್ರೆಸ್ ಪಕ್ಷ ಇಂದಿರಾ ಕ್ಯಾಂಟೀನ್ ಕನ್ಸೆಪ್ಟ್ ಏನ್ ತಂದಿದೆಯಲ್ಲ, ಅದು ಅವ್ರ ವಿಚಾರವನ್ನು ಮಾತುಗಳನ್ನ ಯಾಕಂದ್ರೆ ನಾವು ಕೂಡ 2ನೇ ಸರಿ MLA ಆದ್ಮೇಲೆ ನಮ್ಮ ತಾಯಿಯವರ ಹೆಸರ ಮೇಲೆ ನಾನು ರಿಯಾಯಿತಿ ದರದಲ್ಲಿ ಟಿಫಿನ್ ಅನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾನು ಚಾಲನೆ ಕೊಡ್ಬೇಕಾದ್ರೆ ನಮ್ ಖಾದರ್ ಸಾಹೇಬ್ರೆ ಬಂದಿದ್ರು ಅದಕ್ಕೆಲ್ಲ ಓಪನ್ ಮಾಡಿ. ಅದಕ್ಕೆ ಅವಾಗಂದ್ರು ಇವೆಲ್ಲ ನಮ್ ಕನ್ಸೆಪ್ಟ್ ಇದ್ದು, ನೀವು ಮೊದ್ಲೆಲ್ಲ ಚಾಲು ಮಾಡಿದ್ರೆ ಅನ್ನೋ ಮಾತನ್ನು ಕೂಡ ಅವತ್ತು ಪ್ರಸ್ತಾಪ ಮಾಡಿದ್ದವ್ರು. ಹೀಗೆ ಬಹಳಷ್ಟು ವಿಚಾರಗಳನ್ನ ನಮ್ಮ ಪಕ್ಷದ ಸಂಘಟನೆಯಲ್ಲಿ ಅವರ ಪಾತ್ರ ಬಹಳ ಮಹತ್ವದಿದೆ. ಅಂತವ್ರು ಇವತ್ತು ನಮ್ಮ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನ ಬಂದು ನಿಜವಾಗಿ ನಮ್ಮೆಲ್ಲರಿಗೆ ಬಹಳ ಗೌರವ ತಂದಿದೆ ಸರ್. ನೀವೆಲ್ಲ ಇಲ್ಲಿ ಬಂದಿದ್ದಕ್ಕೆ, ಯಾಕಂದ್ರೆ ನಾವು ಕೋಮುವಾದದಲ್ಲಿ ನಾವೆಲ್ಲ ಯಾವುದೇ ರೀತಿಯಿಂದ ಗಲಿಮೆ ಇಲ್ಲಿ ನಡೆಯಂಗಿಲ್ಲ. ನಾವೆಲ್ಲರೂ ಒಂದು ದೊಡ್ಡ ಶಹರ ಆದ್ರೂ ಕೂಡ ಅಪಾರವಾದಂತ ಮುಸಲ್ಮಾನ್ ಸಂಖ್ಯೆಯನ್ನು ಹೊಂದಿದ್ದೇವೆ. ಅದೇ ರೀತಿ ಎಲ್ಲ ನಮ್ಮ ಬೇರೆ ಬೇರೆ ಜನಾಂಗದವರು ಇದ್ರು ಕೂಡ ಯಾವುದೇ ಕೋಮು ಗಲಿಮೆ ಆಗದಂಗೆ ಇಲ್ಲೆಲ್ಲ ಹಿರಿಯರು ಕಾಪಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಇವ್ರಿಗೆ ಇವತ್ತು ಇಂಥ ಒಂದು ಗಜೇಂದ್ರ ನಗರಕ್ಕೆ ನೀವು ಬಂದು ನಮ್ಮ ಜನಕ್ಕಿಂತ ಹೆಚ್ಚು ನಿಮ್ಮ ಆತ್ಮವಿಶ್ವಾಸ ಬೆಳೆಯುವಂತ ಒಂದು ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಅದಕ್ಕೆ ನಾನು ನಿಮಗೆ ಮತ್ತೊಮ್ಮೆ ನಮ್ಮೆಲ್ಲರೂ ಇವರೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಬಹುಶಃ ಮಾತಾಡುವಾಗ ಲೇಖಕರ ಬಗ್ಗೆ ಮಾತಾಡಿದ್ದೇವೆ. ನಾವು ಹಿಂದಿನ ತೀರ್ಮಾನಗಳನ್ನ ನಮ್ಮ ಈ ಭಾಗದಲ್ಲಿ ಮಂಗಳೂರಿನ ಸನ್ಮಾರ್ಗ ಪತ್ರಿಕೆಯವರು ಬಂದಿದ್ದಾರೆ. ಸನ್ಮಾರ್ಗ ಪತ್ರಿಕೆಯವರು ಬರ್ತಿದ್ರು. ಅವ್ರು ಯಾರು ನಮ್ಮ ಇಬ್ರಾಹಿಂ ಸಯೀದ್ ಅವರು ಬರ್ತಿದ್ರು. ಅವಾಗೆಲ್ಲ ನಾವು ಅವರ ವಿಚಾರಗಳನ್ನ, ಅವ್ರ ಭಾಷಣ ಕೇಳಕ್ಕೆ ನಾವೆಲ್ಲ ಬಹಳ ಕಾತುರದಿಂದ ಎಲ್ಲಾ ಕಡೆ ಇಲ್ಲಿ ರೋಣ ಯಶಸ್ವಿಗಳ ಈ ಭಾಗದಲ್ಲಿ ಎಲ್ಲ ಅವರ ವಿಚಾರಧಾರೆಗಳನ್ನ ಯಾಕೆ ಹೇಳಿದ್ವಿ ಅಂದ್ರೆ, ಅಂತ ವಿಚಾರಧಾರೆಗಳು ಇವತ್ತು ನೀವು ಹೇಳಿದ್ರಲ್ಲ, ಇವೆಲ್ಲ ನಮ್ಮ ನಮ್ಮ ಲೇಖಕರ ಸಂಘದ ಏನು ನಿಮ್ಮ ಗುರಿ ಇದೆ ಆ ವಿಚಾರವಾಗಿ ಅವತ್ತಿನ ದಿವಸದಲ್ಲಿ ಅವರೆಲ್ಲ ನಮ್ಗೆಲ್ಲ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಇವತ್ತು ಅವತ್ತು ಮಾಡ್ತಿದ್ರು. ಅಂತ ಬುದ್ಧಿವಂತ
ನಿಮ್ಮ ಪ್ರದೇಶ ಇದು ನಿಮ್ಮ ಮಂಗಳೂರು. ಇವತ್ತು ನಮಗೆ ಬೇಕಾಗುವಂತ ವಿಚಾರ, ರಾಜ್ಯಕ್ಕೆ ದೇಶಕ್ಕೆ ಬೇಕಾಗುವಂತ ಅನೇಕ ವಿಚಾರಗಳನ್ನ ಹೇಳ್ತಕ್ಕಂತ ಒಂದು ಶಕ್ತಿ ನಿಮ್ಮ ಹತ್ರ ಇದೆ ಅನ್ನೋ ಮಾತು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನನಗೂ ಕೂಡ ಇಂಥ ಒಳ್ಳೆಯ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮ್ಯಾಗೇರಿಯವರು ಮತ್ತು ಅವರ ಧರ್ಮಪತಿ ನಮ್ಮ ಆದರ್ಶ ಸ್ಕೂಲ್ ಪ್ರಿನ್ಸಿಪಲ್ ರವರು ತಾಯಿ 100% ರಿಸಲ್ಟ್ ಮಾಡ್ತಾರೆ. ನಮ್ಮ ಆದರ್ಶ 78 ಸ್ಟೂಡೆಂಟ್ಸ್ ಇರ್ತಾರೆ, 78 ಸ್ಟೂಡೆಂಟ್ಸ್ ಎಲ್ಲರಿಗೂ 100% ರಿಸಲ್ಟ್ ಮಾಡಿದಂಥವ್ರು. ಇವತ್ತು ಇನ್ನೊಂದು ಸಂಗತಿ ಹೇಳ್ಬೇಕಂದ್ರೆ ಆದರ್ಶ ಸ್ಕೂಲ್ ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮದೇ ಸ್ಕೂಲ್ ಫಸ್ಟ್ ಇದೆ ಅನ್ನೋ ಮಾತು ನಾನು ಹೇಳ್ತೇನೆ. ಇದೆಲ್ಲ ನಮ್ಮ ಇರ್ತಕ್ಕಂಥ ಒಂದು ಸಾಧನೆಯು. ಅದಕ್ಕಿಂತ ಒಳ್ಳೆಯವರಿಗೆ ನಾವು ಅವರಿಗೆ ಆಸ್ಪದ ಕೊಟ್ಟರೆ ಇವೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯತೆ ಅನ್ನೋ ಮಾತು ಕೂಡ ಹೇಳಿ, ಮತ್ತೊಮ್ಮೆ ಮ್ಯಾಗೇರಿಯವರ ಜೀವನ ಇವತ್ತೇನು ತಾವೆಲ್ಲ ಇಂಥ ಒಂದು ಗೌರವವನ್ನು ಪಡೆದಿದ್ದೀರಿ. ಮುಂದೆ ನಿಮ್ಮ ಜೀವನದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ನೀವು ಹೋಗ್ಬೇಕು. ಬರೀ ಉನ್ನತ ಸ್ಥಾನಕ್ಕೆ ಹೋದ ಜೊತೆ ನಿಮ್ಮ ಸಮಾಜವನ್ನು ಕೂಡ ನೀವಿರ್ತಕ್ಕಂಥ ಒಂದು ವ್ಯವಸ್ಥೆ ನೀವು ಯಾವಾಗಲೂ ಮಾಡ್ಬೇಕಂತ ಹೇಳಿ ನಿಮ್ಮೆಲ್ಲರಿಗೂ ಒಂದಿಷ್ಟು ನಾನು ಎರಡು ಮಾತು ಹೇಳ್ತೇನೆ. ನಾನು ಶಿಕ್ಷಣಕ್ಕೆ ವಿಶೇಷ ಮಾತು ಕೊಡುವಂತ ಕೆಲಸ ಮಾಡಿ, ಹುಡುಗರಲ್ಲಿ ನಿಮ್ಮ ಮಗನನ್ನು ಅಥವಾ ಮಗಳನ್ನು ಒಂದೊಂದು ದಿವಸ ನನ್ನ ಅತ್ಯುತ್ತಮ ಸ್ಥಾನಕ್ಕೆ ತಗೊಂಡು ಹೋಗಬೇಕು ಎಂಬ ದೊಡ್ಡ ಮಟ್ಟದ ಪ್ರತಿಜ್ಞೆ ಮಾಡಿದ ಜವಾಬ್ದಾರಿ ಅದು ಪ್ರತಿಯೊಬ್ಬರು ಕೂಡ ಹೆತ್ತವರ ದೊಡ್ಡ ಮಟ್ಟದ ಇವತ್ತು ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲಿ ಸಾಯ್ಬೇಕಂದ್ರೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟ ದೂರ ಮಾಡಬೇಕಾದ್ರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಹೆತ್ತವರನ್ನು ಪ್ರತಿಜ್ಞೆ ಮಾಡಲೇಬೇಕು. ಅದೇನಂತ ಹೇಳಿದ್ರೆ, ನಿಮ್ಮ ಮಕ್ಕಳಿಗೆ ಒಂದು ಪುರ್ಸೊತ್ತು ಮಾಡಬೇಕು. ವಿಷಯ ಇಷ್ಟೇ, ಪುರ್ಸೊತ್ತು ಕೊಡೋದ್ರಿಂದ ನಿಮ್ಮ ಮಗ ದೊಡ್ಡ ಜನ ಆಗ್ಬೇಕು, ಮಗಳು ದೊಡ್ಡ ಜನ ಆಗ್ಬೇಕಂತ ಆಲೋಚನೆ ಮಾಡಿಕೊಂಡು ನೀವು ಶಿಕ್ಷಕರು ಕಲಿಸುವಂತ ಶಾಲೆಗೆ ಮತ್ತು ಶಿಕ್ಷಕ ವರ್ಗದವರಿಗೆ ನಿಮ್ಮ ಮಕ್ಕಳಿಗೆ ಸಮಯ ಮೀಸಲಿದ್ದಲ್ಲಿ ನಿಮ್ಮ ಮಗ ಅಥವಾ ಮಗಳು ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ಕನಸು ಕೂಡ ಕಾಣಲಿಕ್ಕೆ ಹೀಗೆ ಸಾಧ್ಯವಾಗ್ತದೆ. ನಾನು ಯಾಕೆ ಈ ಮಾತಾಡಿದೆ ಅಂತ ಹೇಳಿದ್ರೆ, ನಾನು ನನ್ನ ಗ್ರಾಮೀಣ ಮಟ್ಟ ಹೋದ ಮುಂಚೆ ಕೇಳ್ತಾ ಇದ್ದೆ, ತಂದೆ ತಾಯಿಗಳು ಬಂದೆಲ್ಲ ನಿಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಶಾಲಾ ಕಾಲೇಜಿಗೆ ಅಂತ ಕೇಳ್ತಾ ಇದ್ದೆ. ಆಗ ಟೀಚರ್ ಅವ್ರು ಹೇಳ್ತಾ ಇದ್ರು, ಸೈಕಲ್ ಕೊಡುವ ಕಾರ್ಯಕ್ರಮಕ್ಕೆ, ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ, ಇನ್ನಿತರ ಸಂಸ್ಕೃತ ಕಾರ್ಯಕ್ರಮಕ್ಕೆ ಎಲ್ಲ ನಿಮ್ಗಳ ತಂದೆ ತಾಯಿಗಳು ಆಸಕ್ತಿಯಿಂದ ಬರ್ತಾರೆ. ಶೈಕ್ಷಣಿಕವಾಗಿ ಅವನ ಶಿಕ್ಷಣದ ಬಗ್ಗೆ, ಅವನ ಅಟೆಂಡೆನ್ಸ್ ಬಗ್ಗೆ, ಅವನ ಸ್ವಭಾವದ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಕರೆದಾಗ ತಾಯಿಯಂದ್ರು ಬಹಳಷ್ಟು ಕಡಿಮೆ ಬರುವಂತದ್ದು. ಇಲ್ಲರಿಗೆ ಗೊತ್ತಿಲ್ಲ, ಸಾಧಾರಣವಾಗಿ ಕಡಿಮೆ ಬರ್ತಾರೆ ಅಂತ ಹೇಳ್ತಾರೆ. ಆಗ ನಾನು ಯಾಕೆ ತಾಯಿಯಂದ್ರೆ ಹೇಳ್ತಾ ಇದ್ದೇನೆ, ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಶೈಕ್ಷಣಿಕರು, ಶಿಕ್ಷಕರು ಶೈಕ್ಷಣಿಕವಾಗಿ ಚರ್ಚೆ ಮಾಡ್ಲಿಕ್ಕೆ ಕರೆದಾಗ ನಿಮ್ಗೆ 1 ನಿಮಿಷ ಮುಗಿಸೋತಿಲ್ಲ. ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಕರೆದಾಗ ನಿಮ್ಗೆ ಅಲ್ಲಿಗೆ ಹೋಗಿ 5 ನಿಮಿಷ ಮುಗಿಸೋತಿಲ್ಲ. ಇನ್ನೊಬ್ಬರು ಗೃಹ ಪ್ರವೇಶಕ್ಕೆ ಮತ್ತು ಮದುವೆಗೆ ಕರೆದ್ರೆ ನೀವೆಲ್ಲ 9 ಗಂಟೆಗೆ ರೆಡಿ, ನಿಮ್ಗೆ ಟೈಮ್ ಎಲ್ಲಿಂದ ಬರ್ತದೆ ಗೊತ್ತಿಲ್ಲ. ಅವಾಗ ಆದ್ರೆ ನೀವು ಬೇರೆ ಕಡೆ ಹೋಗ್ಬಾರ್ದಂತಲ್ಲ, ಆ ಕಡೆ ಹೋಗ್ಬೇಕು. ಅದರ ಜೊತೆಗೆ ಯಾವುದಕ್ಕೆ ಹೋಗ್ಬೇಕೆಂದು ಆಲೋಚನೆ ಮಾಡಬೇಕು. ನಿಮ್ಮ ಮಕ್ಕಳಿಗೆ ನೀವು ಸಮಯ ಕೊಡದಿದ್ದಲ್ಲಿ ಇನ್ನು ಪಕ್ಕದ ಮನೆ ಒಂದು ಸಮಯ ಕೊಡ್ತಾರೆ, ನೀವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನೋಡಿ ದೊಡ್ಡ ಜನ ಆಗ್ಬೇಕು, ನಾವು ಕಷ್ಟ ದೂರ ಆಲೋಚನೆ ಮಾಡೋದು ಹೇಗೆ? ಅದಕ್ಕೆ ನಿಮ್ಮ ಮಕ್ಕಳ ಭವಿಷ್ಯ ಅದು ಶಿಕ್ಷಕರು ಉತ್ತಮವಾಗಿ ಪಾಠ ಮಾಡುವಾಗ ಹೆತ್ತವರ ಕೈಯಲ್ಲಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ಬಹುಶಃ ಕೆಲವರಿಗೆ ಸೆಕೆಂಡ್ PUC ಕಲಿತ ನಂತರ ಆ ಕೆಲಸಕ್ಕೆ ಹೋಗ್ಲಿ, ಕೆಲಸದಿಂದ ಈ ಕೆಲಸಕ್ಕೆ ಹೋಗ್ಲಿ, ಹುಡುಗಿಯರನ್ನು ಮದುವೆ ಮಾಡಿ ಕಲಿಸುವ ಈ ರೀತಿಯ ಆಲೋಚನೆ ಇದೆ. ಏನಾದ್ರೂ ನೀವು ಸೆಕೆಂಡ್ PUC ಅಲ್ಲಿ ನಿಮ್ಮ ಮಗಳನ್ನು ನಿಲ್ಲಿಸಿ, ಏನಾದ್ರೂ ನೀವು ಬೇರೆ ಕಡೆ ಕೆಲಸಕ್ಕೆ ಕಲಿಸಿ, ಅವರದ್ದು ಬಂದಂತ ಸಂಬಳದಲ್ಲಿ ನೀವೇನಾದ್ರೂ ಊಟ ಮಾಡ್ಕೊಂಡು ಆಲೋಚನೆ ಮಾಡಿದ್ರೆ, ನೀವೆಲ್ಲ ಆಲೋಚನೆ ಮಾಡಬೇಕು, ಅದು ನೀವು ಊಟ ಮಾಡೋದು ಅನ್ನಲ್ಲ, ಅವರ ವಿಷಯವನ್ನು ತಾವು ತಿಂತ ಇದ್ದೀರ ಅಂತ ನೀವು ಆಲೋಚನೆ ಮಾಡ್ಬೇಕಂತ. ಎಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿಗಳು ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ಎಲ್ಲಿ ಹೋಗಿ ಮುಟ್ಟುವಂತ ಅವಕಾಶ ಇವತ್ತು ನಮ್ಮ ಸಮಾಜ ನೋಡ್ತಾ ಇದ್ದೇವೆ. ಅದು ನಿಮ್ಮಲ್ಲಿ ಕೂಡ ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ರೀತಿಯ ದೊಡ್ಡ ಮಟ್ಟ ಕ್ರಾಂತಿಕಾರಿ ಆ ಒಂದು ಯಾವ ರೀತಿ ನೀವು ಕನ್ನಡಕ್ಕೆ ಚಳವಳಿಗೆ ದೊಡ್ಡ ಕ್ರಾಂತಿಕಾರಿ ಚಳವಳಿ ಬಂದ್ರೆ ಆಯ್ತಾ, ಶಿಕ್ಷಣಕ್ಕೆ ದೊಡ್ಡ ಮಟ್ಟ ಚಳವಳಿ ಪ್ರಾರಂಭ ಆಗಬೇಕು. ಪ್ರತಿಯೊಂದು ಮನೆಯಲ್ಲಿ ಕೂಡ ದೊಡ್ಡ ಮಟ್ಟದ ಪ್ರೇರಣಾಕಾರಿ ಆಗ್ಬೇಕನ್ನ ನಾನು ಹೇಳಿಕೊಳ್ತಾ, ಅದಕ್ಕಾಗಿ ನೀವು ಮುಂದಿನ 15 ವರ್ಷಗಳ ಈ ಗಜೇಂದ್ರಗಢ ಮತ್ತು ಗದಗ ಜಿಲ್ಲೆಯ ಪರಿವರ್ತನೆ ನೋಡ್ಲಿಕ್ಕೆ ಈಗಿಂದಲೇ ಈ ಮಕ್ಕಳನ್ನು ಸಣ್ಣದಿಂದಲೇ ಇವತ್ತು ತಯಾರು ಮಾಡಿಕೊಂಡು ಬರಬೇಕು ನಾನು ಹೇಳಿಕೊಂಡು, ನಿಮ್ಮೆಲ್ಲರ ಈ ಪ್ರೀತಿಪೂರ್ವಕ ಆತಿಥ್ಯಕ್ಕೆ, ಪ್ರೀತಿಪೂರ್ವಕ ಗೌರವಕ್ಕೆ, ಪ್ರೀತಿಗೆ ನಾವು ಯಾವಾಗಲೂ ಇವತ್ತು ಚಿರಋಣಿ ಅಂತ ಹೇಳಿಕೊಳ್ಳುತ್ತಾ, ನಾವು ಕರಾವಳಿ ಪ್ರದೇಶದ ಈ ಒಂದು ಗದಗದಲ್ಲಿ ಬರಲಿಕ್ಕೆ ಅದು ನಿಮ್ಮ ಪ್ರೀತಿ ವಿಶ್ವಾಸವೇ ಅದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ.
ಗಜದ ಪ್ರೀತಿ ವಿಶ್ವಾಸ ಯಾವ ಸಂಖ್ಯೆ ಅಂತ ಹೇಳಿದ್ರೆ ನಮ್ಮ GS ಪಟೇಲ್ ರೀ. ಅದಕ್ಕೆ ನಿಮ್ಮೆಲ್ಲರ ಸಂಕೇತ ಅಂತ ನಾನು ಹೇಳಲಿಕ್ಕೆ ನಾನು ಉತ್ಸಾಹಿಸ್ತೇನೆ. ಆದ ಕಾರಣ GS ಪಟೇಲ್ ನಾನು ಮಾತ್ರ ಅಲ್ಲ, ಇಡೀ ರಾಜ್ಯ ಅತ್ಯಂತ ಗೌರವದಿಂದ ನೋಡ್ತಾ ಇದೆ. ಅಥವಾ ಮುಖ್ಯಮಂತ್ರಿಯಿಂದ ಹಿಡಿದು ನಮ್ಮೆಲ್ಲ ಹಿರಿಯ ನಾಯಕರಿಗೆ ವಿಶೇಷವಾದ ಗೌರವ, ಕೆಲವು ಘನತೆ, ಗೌರವ, ಮಾತಿಗೆ ಅದೆಲ್ಲವೂ ಕೂಡ ನಿಮಗೆ ಸಿಕ್ಕ, ಅವರಿಗೆ ಸಿಕ್ಕ ಗೌರವೇ ಮತ್ತು ಗಜೇಂದ್ರಗಢ ಜನತೆಗೆ ಸಿಕ್ಕ ಗೌರವವಾಗಿ ಆಲೋಚನೆ ಮಾಡಬೇಕು ಬಯಸ್ತೇನೆ. ಅದು ದೊಡ್ಡ ಮಟ್ಟದ ನಾಯಕರಾಗಿ ಇದ್ದುಕೊಂಡು ಎಲ್ಲರೂ ಪ್ರೀತಿ ವಿಶ್ವಾಸ ಇದ್ದುಕೊಂಡು ಪೋಷಿ ಅಧಿಕಾರ ಸಿಕ್ಕದ ಬೇಸರ ಪಡದೆ ಒಟ್ಟಿಗೆ ತಾಳ್ಮೆ ಪ್ರೀತಿ ವಿಶ್ವಾಸ ನೋಡುವಂತ ಆ ವ್ಯಕ್ತಿತ್ವವೇ ಇಡೀ ನಿಮ್ಮ ಈ ಗಜೇಂದ್ರ ಜನರ ಒಂದು ದೊಡ್ಡ ವ್ಯಕ್ತಿತ್ವ ಪ್ರತಿಬಿಂಬವನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಅದಕ್ಕಾಗಿ ಬಹುಶಃ ನಿಮ್ಗೆಲ್ಲರಿಗೂ ಕೂಡ ನನ್ನ ವಿಶೇಷದ ಅಭಿನಂದನೆ ಶುಭಾಶಯಗಳನ್ನು ಸಲ್ಲಿಸಿಕೊಂಡು ಈ ವರ್ಷ ನಾವಿಲ್ಲಿ ಆಚರಿಸಿದ್ದೇವೆ. ಮುಂದಿನ ವರ್ಷ ಗಜೇಂದ್ರಗಢ ನಾವು ಮಂಗಳೂರಿಗೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬರಬೇಕು, GS ಪದದ ನೇತೃತ್ವ ವಹಿಸಬೇಕಂತ ಹೇಳ್ಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯಗಳಿಗೆ ಸಲ್ಲಿಸಿಕೊಂಡು ಎಲ್ಲ ನಮ್ಮ ಕವಿಗೋಷ್ಠಿ ಬಂದಂತ ಎಲ್ಲ ನಮ್ಮ ಆ ಒಂದು ಸಾಹಿತಿಗಳ ವಿಶೇಷದ ಅಭಿನಂದನೆ ಸಲ್ಲಿಸಿ ನಿಮ್ಮೆಲ್ಲರ ಈ ಕಾರ್ಯಕ್ರಮ ಎಲ್ಲ ಯುವಕರಿಗೆ ಒಂದು ದೊಡ್ಡ ಮಟ್ಟದ ಪ್ರೇರಣೆ ಆಗಲಿ, ಬಹಳಷ್ಟು ಸಾಹಿತಿಗಳು ಮುಂದಿನ ಬರಲಿ ಅಂತ ಹೇಳಿಕೊಳ್ಳುತ್ತಾ ನನ್ನ ಮಾತು ಮುಗಿಸಿದೆ. ಮತ್ತೊಮ್ಮೆ ನಮ್ಮ ಮಲಗೇರಿಯವರಿಗೆ, ಕುಟುಂಬಸ್ಥರಿಗೆ, ನನ್ನ ಹೊತ್ತವರ ಗುರುಗಳಿಗೆ, ಯಾರ ಬಹುಶಃ ಅವರ ಕೆಂಚಗಡ್ಡಿಯವರಿಗೆ, ಬಹುಶಃ ಅವರಿಗೆ ಎಲ್ಲರ ಪರವಾಗಿ ನಾನು ಇಡೀ ಕರ್ನಾಟಕ ರಾಜ್ಯ ಜನತೆ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸುತ್ತೇನೆ. ಅವತ್ತಿನ ಕಾಲದಲ್ಲಿ ಅವ್ರು ಕೊಟ್ಟಂತ ಪ್ರೋತ್ಸಾಹ ಬಹುಶಃ ಇಂಥ ವ್ಯಕ್ತಿತ್ವ ಬರಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕಾಗಿ ನಿಮ್ಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ಕರ್ನಾಟಕ ಮುಸ್ಲಿಂ ಲೀಗ್ ಸಂಘದ ಅಧ್ಯಕ್ಷರು ಸರ್ವ ಸದಸ್ಯರು ಅಧ್ಯಕ್ಷರನ್ನು ಶುಭಾಶಯ ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. UT ಖಾದರ್ ಸರ್ ಅವರು 20 ನಿಮಿಷಗಳ ಕಾಲ ನಿರರ್ಗಳವಾಗಿ ನಮ್ಮ ಮುಂದೆ ಮಾತನಾಡುತ್ತಾರೆ. ಅವರು ಮಾತನಾಡುವಾಗ ಓರ್ವ ರಾಜಕಾರಣಿ ನಮ್ಮ ಮುಂದೆ ನಿಂತು ಮಾತನಾಡಿದ್ದಾನೆ ಎಂದು ನಮಗೆ ಅನಿಸಲೇ ಇಲ್ಲ. ಓರ್ವ ಸಾಹಿತಿಯೋ, ಓರ್ವ ಬುದ್ಧಿಜೀವಿಯೋ, ಓರ್ವ ಮೇಧಾವಿಯೋ ನಮ್ಮೊಂದಿಗೆ ಆತ್ಮೀಯವಾಗಿ ಮಾತನಾಡಿದಂತೆ ನಮಗೆ ಅನಿಸಿದೆ. ಅವರ ಮಾತುಗಳು ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಚಪ್ಪಾಳೆ ಅವರ ಕಿವಿಗಳಲ್ಲಿ. ಸ್ನೇಹಿತರೆ, CBSE ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಲಕ್ಷ್ಮಿ ಅವರು ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ಅವರನ್ನು ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಿದ್ದೇನೆ. ಕವಿಗೋಷ್ಠಿಯಲ್ಲಿ ಭಾಗವಹಿಸಲಿರುವ ಶಿಲ್ಪಾ ಮ್ಯಾಗೇರಿ ಅವರು ದಯವಿಟ್ಟು ವೇದಿಕೆಗೆ ಶಿಲ್ಪಾ ಮ್ಯಾಗೇರಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರಿಗೂ ಸಹ ನಾನು ಹಾರ್ದಿಕವಾದ ಸ್ವಾಗತವನ್ನು. ಈ ಕಡೆ ಬನ್ನಿ ಅಮ್ಮ, ಪ್ಲೀಸ್ ಅಮ್ಮ. ಇದೆಯಾ? ಅವರಿಗೂ ಸಹ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ. ಇದೀಗ ಇನ್ನು ಮುಂದೆ ಈ ಸಭೆಯನ್ನು ಚಂದ ಕಾಣಿಸಿಕೊಳ್ಳುವ ಸಂಪೂರ್ಣ ಜವಾಬ್ದಾರಿ ನಮ್ಮ ಕೈಯಲ್ಲಿಲ್ಲ, ನಿಮ್ಮ ಕೈಯಲ್ಲಿ. ಒಂದು ಕವಿಗೋಷ್ಠಿ ಆಗಲಿಕ್ಕೆ 3 ನಿಮಿಷ ಒಂದೊಂದು ಕವಿಗಳು ಕವನವನ್ನು ಮಂಡಿಸ್ತಾರೆ. 15 ಅಥವಾ 20 ನಿಮಿಷದಲ್ಲಿ ಅದು ಮುಗಿಯುತ್ತದೆ. ಅದು ಮುಗಿದ ನಂತರ ನಿಮಗೆ ಭೋಜನದ ವ್ಯವಸ್ಥೆ, ಲಘು ಉಪಹಾರ, ಅದನ್ನು ಸಹ ನೀವು ಸ್ವೀಕರಿಸಿ. ಈಗ ಮುಖ್ಯವಾಗಿ ಕೆಲವು ಸಂಘಟನೆಯವರು ನಮ್ಮ ಅತಿಥಿಗಳನ್ನ ಕವಿಗೋಷ್ಠಿ ಆಗಿದೆ. ಸೊ ಸ್ಪೀಕರ್ ಅವರು ರೂಲಿಂಗ್ ಕೊಟ್ಟಿದ್ದಾರೆ, ಕವಿಗೋಷ್ಠಿಯ ನಂತರ ನಾವು ಮುಂದಿನ ಕಾರ್ಯಕ್ರಮವನ್ನು ಮಾಡೋಣ ಅಂತ. ಪ್ರತಿ ಕವಿಗಳು ಬಂದು ಇಲ್ಲಿ ಮಾತಾಡಬಾರ್ದು, ಭಾಷಣ ಮಾಡಬಾರ್ದು, ನೇರವಾಗಿ ನಿಮ್ಮ ಕವನಕ್ಕೆ ಹೋಗಬೇಕು ಮತ್ತು 3 ಅಥವಾ 4 ನಿಮಿಷದಲ್ಲಿ ನಿಮ್ಮ ಕವನವನ್ನು ಮುಗಿಸಬೇಕು. ಯಾರಾದ್ರೂ ಚಾರ್ಜ್ ಇದ್ರೆ ಕೂತ್ಕೊಳ್ಳಿ. ಅಲ್ಲ, ಇವರು ಕೂಡಿಸಿ ಚಾರ್ಜ್ ಇಲ್ಲ, ಸೊ ಸ್ಪೀಕರ್ ಸಾಹೇಬ್ ಅವರ ಅನುಮತಿಯೊಂದಿಗೆ, ಶಾಸಕರ ಉಪಸ್ಥಿತಿಯೊಂದಿಗೆ ಒಂದು ಸುಂದರವಾದ ಸಂಕ್ಷಿಪ್ತವಾದ ಕವಿಗೋಷ್ಠಿಯನ್ನ ನಾವು ಪ್ರಾರಂಭಿಸುತ್ತಿದ್ದೇವೆ. ಇದಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ ಮುಸ್ಲಿಂ ಲೇಖಕರ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರುವಂತಹ ಜನ KK ಕುಕ್ಕಿಲ. ಅಂದು ಬೇಲಿಯ ಹೂವಿನ ಸೌಂದರ್ಯಕ್ಕೆ ಮರುಳಾಗಿ, ಅಂದು ಬೇಲಿಯ ಹೂವಿನ ಸೌಂದರ್ಯಕ್ಕೆ ಮರುಳಾಗಿ ಕೇಳಿದ್ದೆ, ಹೂವೇ ಏನು ನಿನ್ನ ಹೆಸರು? ಅಂದು
ಬೇಲಿಯ ಹೂವಿನ ಸೌಂದರ್ಯಕ್ಕೆ ಮರುಳಾಗಿ ಕೇಳಿದ್ದೆ, ಹೂವೇ ಏನು ನಿನ್ನ ಹೆಸರು? ಇಂದು ಹೂವು ಅದುವೆ, ಇಂದು ಹೂವು ಅದುವೆ, ಬೇಲಿಯೂ ಅದುವೆ, ಸೌಂದರ್ಯವೂ ಅದುವೆ. ಆದ್ರೆ ನಾನು ಮಾತ್ರ ಹಾಗಿಲ್ಲ, ಆದ್ರೆ ನಾನು ಮಾತ್ರ ಹಾಗಿಲ್ಲ. ಅನುಮಾನಿಸಿದೆ, ಹೂವಿನ ಬಟವೇಕೆ ಕೇಸರಿ, ಅದು ಹಿಂದುವು. ಹೂವಿನ ಬಣ್ಣವೇಕೆ ಕೇಸರಿ, ಅದು ಹಿಂದುವು. ನನಗೆ ಎಚ್ಚರವಾಗದಂತೆ ಎದ್ದು, ಅಂದು ನನಗೆ ಎಚ್ಚರವಾಗದಂತೆ ಎದ್ದು ನನಗೊಂದು ರಗ್ಗು ಹೊತ್ತು ಅಡುಗೆ ಮನೆಗೋಗಿ ಬೆಳಗಾದ ಮೇಲೆ ಎಬ್ಬಿಸುತ್ತಿದ್ದಳು ಅಮ್ಮ. ಅಂದು ನನಗೆ ಎಚ್ಚರವಾಗದಂತೆ ಎದ್ದು ನನಗೊಂದು ರಗ್ಗು ಹೊತ್ತು ಅಡುಗೆ ಮನೆಗೋಗಿ ಬೆಳಗಾದ ಮೇಲೆ ಎಬ್ಬಿಸುತ್ತಿದ್ದಳು ಅಮ್ಮ. ಇಂದು ಅದೇ ಅಮ್ಮ, ಅದೇ ಪ್ರೀತಿ, ಆದರೆ ಆರೋಗ್ಯವಷ್ಟೇ ಕೆಟ್ಟಿದೆ. ಆದರೆ ನಾನು ಮಾತ್ರ ಹಾಗಿಲ್ಲ, ಆದರೆ ನಾನು ಮಾತ್ರ ಹಾಗಿಲ್ಲ. ಗುಣಗುಣಿಸಿದೆ ನನ್ನ ಕರ್ಮ, ಅಮ್ಮನಿಗೆ ರಗ್ಗು ನಾನೇ ಹೊದಿಸಬೇಕು. ಅಂದು ಆತನ ಹಣೆಯ ನಾಮ, ನನ್ನ ತಲೆಯ ಟೋಪಿ, ಅದನ್ನು ಬದಲಾಗುತ್ತಿತ್ತು ಶಾಲೆಯಲ್ಲಿ. ಅಂದು ಆತನ ಹಣೆಯ ನಾಮ, ನನ್ನ ತಲೆಯ ಟೋಪಿ, ಅದನ್ನು ಬದಲಾಗುತ್ತಿತ್ತು ಶಾಲೆಯಲ್ಲಿ. ಇಂದು ನಾಮವೂ ಅದುವೆ, ಟೋಪಿಯೂ ಅದುವೆ, ವ್ಯಕ್ತಿಯೂ ಆತನೇ. ಆದರೆ ನಾನು ಮಾತ್ರ ಹಾಗಿಲ್ಲ, ಆದರೆ ನಾನು ಮಾತ್ರ ಹಾಗಿಲ್ಲ. ಅನುಮಾನಿಸಿದೆ, ಆ ನಾಮ ಮುಸ್ಲಿಂ ವಿರೋಧಿಯೇ, ಆ ನಾಮ ಮುಸ್ಲಿಂ ವಿರೋಧಿಯೇ. ಅಂದು ನನ್ನ ಫೀಸು ತುಂಬುವುದಕ್ಕಾಗಿ ಅಪ್ಪ ಪಡುತ್ತಿದ್ದ ಪಾಡನ್ನು ಒಳಗೊಳಗೆ ನೋಡಿ ಅತ್ತಿದ್ದೆ. ಅಂದು ನನ್ನ ಫೀಸು ತುಂಬುವುದಕ್ಕಾಗಿ ಅಪ್ಪ ಪಡುತ್ತಿದ್ದ ಪಾಡನ್ನು ಕಂಡು ಒಳಗೊಳಗೆ ಅತ್ತಿದ್ದೆ. ಅಪ್ಪ ಬೆನ್ನು ತಟ್ಟಿ ನಗುತ್ತಿದ್ದರು. ಇಂದು ಅದೇ ಅಪ್ಪ, ಅದೇ ನಗು, ಆರೋಗ್ಯ ಮಾತ್ರ ಕೈಕೊಟ್ಟಿದೆ. ಇಂದು ಅದೇ ಅಪ್ಪ, ಅದೇ ನಗು, ಆರೋಗ್ಯ ಮಾತ್ರ ಕೈಕೊಟ್ಟಿದೆ. ಆದರೆ ನಾನು ಮಾತ್ರ ಹಾಗಿಲ್ಲ. ಕರೆ ಮಾಡಿದೆ ಅಪ್ಪ ಸೇರಬೇಕಾದ ವೃದ್ಧಾಶ್ರಮಕ್ಕೆ. ಅಂದು ಆ ಬಸ್ಸಲ್ಲಿ ಪ್ರಯಾಣಿಸಿದ್ದಕ್ಕೆ ಲೆಕ್ಕವಿಲ್ಲ, ಅಂದು ಆ ಬಸ್ಸಲ್ಲಿ ಪ್ರಯಾಣಿಸಿದ್ದಕ್ಕೆ ಲೆಕ್ಕ ಇಲ್ಲ. ಕಿಟಕಿ ಬದಿಯಲ್ಲಿ ಕುಳಿತ ಪ್ರೇಮಿಗಳನ್ನ ನೋಡಿ ಸುಖಿಸಿದ್ದಕ್ಕೂ ಲೆಕ್ಕ ಇಲ್ಲ. ಇಂದು ಅದೇ ಬಸ್ಸು, ಅದೇ ಕಿಟಕಿ, ಅಂಥದ್ದೇ ಪ್ರೇಮಿಗಳು. ಆದ್ರೆ ನಾನು ಮಾತ್ರ ಹಾಗಿಲ್ಲ, ಆದ್ರೆ ನಾನು ಮಾತ್ರ ಹಾಗಿಲ್ಲ. ಅನುಮಾನಿಸಿದೆ, ಅನ್ಯರಂತಿದ್ದಾರಲ್ಲ ಇದು ಲವ್ ಜಿಹಾದ್, ಅನ್ಯರಂತಿದ್ದಾರಲ್ಲ ಇದು ಲವ್ ಜಿಹಾದ್. ಅಂದು ಆ ಭಟ್ಟ ಹಟ್ಟಿಯ ದನಗಳೆಂದ್ರೆ ನನಗೆ ಮಕ್ಕಳಷ್ಟೇ ಪ್ರೀತಿ. ಅಂದು ಆ ಭಟ್ರ ಹಟ್ಟಿಯ ದನಗಳೆಂದ್ರೆ ನನಗೆ ಮಕ್ಕಳಷ್ಟೇ ಪ್ರೀತಿ. ಹಾಲಂತೂ ಅಮೃತ. ಆ ಗೌರಿ ಹಸುವಿನ ಅಂಬ ನನ್ನ ಕಿವಿಯ ಸಂಗೀತ. ಇಂದು ಅದೇ ಹಟ್ಟಿ, ಅದೇ ಭಟ್ರು, ಅದೇ ಹಾಲು. ಆದ್ರೆ ನಾನು ಮಾತ್ರ ಹಾಗಿಲ್ಲ, ಆದರೆ ನಾನು ಮಾತ್ರ ಹಾಗಿಲ್ಲ. ಅನುಮಾನಿಸಿದೆ, ಹಾಲೇಕೆ ಇಷ್ಟು ತೆಳು, ಹಾಲೇಕೆ ಇಷ್ಟು ತೆಳು, ಹಾಲಿಗೆ ನೀರು ಸೇರಿಸಿದ್ದಾರ. ಕೊನೆಯದಾಗಿ ಕಬ್ಬನ್ನು ರುಬ್ಬಿ ಆತ ಕೊಡುತ್ತಿದ್ದ ಜ್ಯೂಸ್ ಎಂದ್ರೆ, ಅಂದು ಆತ ಕಬ್ಬನ್ನು ರುಬ್ಬಿ ಕೊಡುತ್ತಿದ್ದ ಜ್ಯೂಸ್ ಎಂದ್ರೆ ನನಗೆ ಬಹಳವೇ ಇಷ್ಟ. ಇಂದು ಅಂಥದ್ದೇ ಕಬ್ಬು, ಅದೇ ವ್ಯಕ್ತಿ, ಅದೇ ರುಚಿ. ಆದ್ರೆ ನಾನು ಮಾತ್ರ ಹಾಗಿಲ್ಲ, ಆದ್ರೆ ನಾನು ಮಾತ್ರ ಹಾಗಿಲ್ಲ. ಅನುಮಾನಿಸಿದೆ, ಆತ ಹಿಂದೂ ಅಲ್ಲ ಮುಸ್ಲಿಮು, ಆತ ಹಿಂದೂ ಅಲ್ಲ ಮುಸ್ಲಿಮು. ಥ್ಯಾಂಕ್ ಯು. ಶಬ್ದಗಳ ಸುರಿಮಳೆ, ಬದಲಾಗಿರುವ ಬದುಕು ಜಗತ್ತಿನ ರೂಪವನ್ನ ನಮ್ಮ ಮುಂದೆ ಬಿಚ್ಚಿಟ್ಟಂತಹ ಎಕೆ ಕುಕ್ಕಿಲರವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು, ಧನ್ಯವಾದಗಳು. ಈ ಸೌಹಾರ್ದದ ಈ ಕವನ ಇಲ್ಲಿ ಹರಿಯುವಾಗ ಓರ್ವ ಗೆಳೆಯರು ನನಗೆ ಒಂದು ವಿಷಯವನ್ನು ತಿಳಿಸಿದರು.
ಯಾವ ಸಭಾಂಗಣದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ, ಇದು CBSE ಶಾಲೆ. ಇದರ ಸ್ಥಾಪಕರು ಆಗಿರುವಂತಹ ಜಗದ್ಗುರು ತೋಂಟದಾರ್ಯ ಇವರು ಲಿಂಗೈಕ್ಯರಾಗಿದ್ದಾರೆ. ಕೋಮು ಸೌಹಾರ್ದತೆಯ ರಾಷ್ಟ್ರೀಯ ಪುರಸ್ಕಾರ ಇವರು ಪಡೆದಿದ್ದಾರೆ. ಕೋಮು ಸೌಹಾರ್ದತೆಯ ರಾಷ್ಟ್ರೀಯ ಪುರಸ್ಕಾರವನ್ನು ಪಡೆದ ಆ ಮಹಾನ್ ಚೇತನ ಸ್ಥಾಪಿಸಿದ ಈ ಶಾಲೆಯಲ್ಲಿ ಸೌಹಾರ್ದದ ಜಾತ್ರೆ ಇವತ್ತು ನಡೆಯುತ್ತಿದೆ. ನಿಮ್ಮೆಲ್ಲರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸುತ್ತಿದ್ದೇನೆ. ಸ್ನೇಹಿತರೆ, ಇದೀಗ ಮುಂದಿನ ಗಮನಕ್ಕಾಗಿ ನಮ್ಮ ಮುಂದೆ ಬರಲಿದ್ದಾರೆ AS ಮಕಾಲದಾರ. ಸಮಸ್ತ ಸಭಿಕರೇ ಹಾಗೂ ಸಭಾಪತಿಗಳೇ, ತಮ್ಮೆಲ್ಲರಿಗೂ ನನ್ನ ಶರಣಾರ್ಥಿಗಳು. ಕವಿತೆಯ ಶೀರ್ಷಿಕೆ ಅಮ್ಮನ ಬಿಕ್ಕಳಿಗೆ ನಿಲ್ಲಿಸುವಿನ. ಅಮ್ಮನ ಬಿಕ್ಕಳಿಗೆ ನಿಲ್ಲಿಸುವಿನ. ಮೊಕ್ಕಿದ್ದಾಗಲೇ ಹುಡುಕಿ ಗಂಡನನ್ನ ಕಟ್ಟಿಕೊಂಡು ಡಜನ್ ಮಕ್ಕಳನ್ನು ಹೆತ್ತರು. ಲಂಬಾಣಿಯ ಹಚಡ ಕಳ್ಳ ಬಟ್ಟಿ ಘಾಟಿನಲ್ಲಿ ಅಪ್ಪ ಮುಳುಗಿದರೂ ನನ್ನಮ್ಮ ಬಿತ್ತರಿಸಿರಲಿಲ್ಲ. ಹಸಿದ ಮಕ್ಕಳ ಪಾಟಿ ಚೀಲ ಮೂಲಿಗೆ ಚೆದು ಚಿಂಡಿ ತಾಂಡು ಕೊಡುವ ಕೈಗಳಿಗೆ ಹಿಡಿ ನವಿಲುಗರಿ ಚಂಬಳ ಜೋಡಿಗೆ ಕೊಟ್ಟು ಭಿಕ್ಷೆಗೆ ಕಳುಹಿಸಿದಾಗ ನನ್ನಮ್ಮ ಬಿತ್ತರಿಸಲಿಲ್ಲ. ಬುರ್ಕಾದ ನಕಾಬು ಬೀಸಾಕಿ ಕುಂಟ ಎತ್ತಿನ ಜೊತೆ ಹೊಲವ ಉತ್ತಿ ಬಿತ್ತಿದಾಗಲೂ ನನ್ನಮ್ಮ ಬಿತ್ತರಿಸಲಿಲ್ಲ. ನೂರಾರು ಕನಸುಗಳನ್ನು ನುಚ್ಚಿನ ಗಟ್ಟಿಗೆ ಹಾಕಿ ಹುಟ್ಟು ತಿರುಗಿಸುವ ಹರೆಯದ ಮಗಳು. ನೂರಾರು ಕನಸುಗಳನ್ನು ನುಚ್ಚಿನ ಗಡಿಗೆಗೆ ಹಾಕಿ ಹುಟ್ಟು ತಿರುಗಿಸುವ ಹರೆಯದ ಮಗಳು. ಕಚ್ಚಲ ಮಗ ಜೀರ್ತಕ್ಕಿದ್ದದನ್ನು ಕಂಡು ನನ್ನಮ್ಮ ಬಿತ್ತರಿಸಲಿಲ್ಲ. ರಂಜಾನ್ ಮಾಸದಲ್ಲಿ ಹಳಸಿದ ಸಂಕಟಿ ಹಕ್ಕರಿಗೆ ತಿಂದು ರೋಜಾ ಮುಗಿಸಿ ರಂಜಾನ್ ಮಾಸದಲ್ಲಿ ಹಳಸಿದ ಸಂಕಟಿ ಹಕ್ಕರಿಗೆ ತಿಂದು ರೋಜಾ ಮುಗಿಸಿ ಚೌಕಿ ಮಠದಲ್ಲಿ ಪುರಾಣ ಮುಗಿಸಿದರೂ ನನ್ನಮ್ಮ ಬಿತ್ತರಿಸಲಿಲ್ಲ. ಬಿಸಿಲಿನಲ್ಲಿ ಬಾಯಾರಿ ಕೆರೆ ದಡದಲ್ಲಿ ಬೋಗಿಸಿದರೆ ನೀರು ಕುಡಿಯುವಾಗ ಬಿಸಿಲಿನಲ್ಲಿ ಬಾಯಾರಿ ಸೆರಗಿ ನೀರು ಬೋಗಿಸಿ ಕುಡಿಯುವಾಗ ಪ್ರತಿಬಿಂಬ ಹೇಳುವ ಸಾಂತ್ವನದಿಂದ ನನ್ನಮ್ಮ ಬಿತ್ತರಿಸಲಿಲ್ಲ. ತಾ ಬೆಳೆದ ಬೆಲೆಗೆ ಬೆಂಬಲ ಬೆಲೆ ಸಿಕ್ಕಿದ್ದಾಗ ನೇಣು ಹಾಕಿಕೊಂಡ ಮಗಳ ಪಾರ್ಥಿವ ಶರೀರವನ್ನು ತೊಡೆ ಮೇಲಿಟ್ಟುಕೊಂಡು ನನ್ನಮ್ಮ ಬಿತ್ತರಿಸುತ್ತಿದ್ದಾಳೆ. ಪೆಣ್ಣಿನ ನಿಪ್ಪು ತಪ್ಪಲಿಯಾಗಿದ್ದಕ್ಕೆ, ತೂಗುವ ತೊಟ್ಟಿಲು ಮಸನವಾಗುತ್ತಿರುವುದಕ್ಕೆ ಅಮ್ಮ ಬಿಕ್ಕಳಿಸುತ್ತಿದ್ದಾರೆ. ಗುಂಡು ನುಂಗಿದರೆ ತನ್ನಗೆ ಆಗಿದ್ದಕ್ಕೆ, ಮೆತ್ತಗೂ ಕುಡಿದ ನೆಲ ಉರಿಯುತ್ತಿರುವುದಕ್ಕೆ ಕಂಡು ನನ್ನಮ್ಮ ಬಿಕ್ಕಳಿಸುತ್ತಿದ್ದಾರೆ. ಶರೀರಿನಂಚಿದ್ದ ಕುಡಿಗಾಸನ್ನು ಶವಪರೀಕ್ಷೆಗೆ ಸುರಿದು ಜಮಾತಿಗೆ ದಂಡ ಕಟ್ಟದೆ ಜನಾಗಿ ಬಂದಿದ್ದಕ್ಕಾಗಿ ನನ್ನಮ್ಮ ಬಿಕ್ಕಳಿಸುತ್ತಿದ್ದಾರೆ. ಕಫನ್ ಚದ್ದರಿಲ್ಲದೆ ಮೂಗು ಮುಚ್ಚಿಕೊಂಡ ಜನ ಶವ ಎತ್ತಲು ಚಟಪಡಿಸುತ್ತಿರುವುದನ್ನು ಕಂಡು ನನ್ನಮ್ಮ ಬಿಕ್ಕಳಿಸುತ್ತಿದ್ದಾರೆ. ಮಸೀದಿಯ ಐರಾನ್ ಕೇಳಿ ಅಂತ್ಯಕ್ರಿಯೆಗೆ ಜಮಾಯಿಸಿದ ಜನ ಜಗಿರುತ್ತಾರೆ. ಮಸೀದಿಯ ಐರಾನ್ ಕೇಳಿ ಅಂತ್ಯಕ್ರಿಯೆಗೆ ಜಮಾಯಿಸಿದ ಜನ ಚದುರುತ್ತಾರೆ. ಏಕಲವ್ಯ ಬಿಟ್ಟ ಬಾಣದಂತೆ ಅಕ್ಷಗಳನ್ನು ಆಕಾಶದೊಟ್ಟು ತಿರುಗಿಸುತ್ತಾ ನನ್ನಮ್ಮ ಬಿಕ್ಕಳಿಸುತ್ತಿದ್ದಾಳೆ. ಕುಂಟ ಎದ್ದು ಮುದ್ದಿನ ಟಾಮಿ ಚೂ 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 ಕೂಡ ಕೋಳಿ ಮರಿಗಳು ಅಜ್ಜಿಯ ತೊದಲು ನುಡಿ ನಿಬ್ಬರಿಸುವುದನ್ನು ಕಂಡು ವಿಫಲರಾಗಿದ್ದಾರೆ. ಅಣ್ಣನ ಅಂತ್ಯ ಸಂಸ್ಕಾರಕ್ಕೆ ಜನಾಜ್ಗೊಳಿಸಿ ತೊಟ್ಟು ಗಂಜಿ ಗುಡುಗು ಔಷಧಿ ಗಂಟಲಲ್ಲಿ ಇಳಿಯುವಂತೆ ಮಾಡಿ ಗಂಟಲಲ್ಲಿ ಇಳಿಯುವಂತೆ ಮಾಡಿ ನನ್ನಮ್ಮನ ಬಿಕ್ಕಳಿಗೆ ನೀವು ನಿಲ್ಲಿಸುವಿರ.
ನನ್ನಮ್ಮನ ಬಿಕ್ಕಳಕ್ಕೆ ನೀವು ನಿಲ್ಲಿಸುವಿರಾ? ನನ್ನಮ್ಮನ ಬಿಕ್ಕಳಕ್ಕೆ ನೀವು ನಿಲ್ಲಿಸುವಿರಾ? ಅಮ್ಮ ಬಿಕ್ಕಳಿಸಿರಲಿಲ್ಲ. ಕವನ ಹೋಗುತ್ತಾ ಹೋಗುತ್ತಾ ಅಮ್ಮ ಬಿಕ್ಕಳಿಸಿದ. ಆ ಬಿಕ್ಕಳಿಸಿದ ಅಮ್ಮನ ಬಿಕ್ಕಳಿಕೆಯನ್ನು ನೀವು ನಿಲ್ಲಿಸುತ್ತೀರಾ ಎಂಬ ಪ್ರಶ್ನೆಯೊಂದಿಗೆ ಹೃದಯ ಸ್ಪರ್ಶಿಯಾದಂತಹ ಕವನವನ್ನು ನಮ್ಮ ಮುಂದಿಟ್ಟ ಎಸ್ ಮಖಾಂದಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಸ್ನೇಹಿತರೆ, ಇದೀಗ ನಮ್ಮ ಜೊತೆಗೆ ಮುರ್ತುಜಾ ಬೇಗಂ ಕೊಡಗಲಿ ಅವರನ್ನು ನಾನು ಆಹ್ವಾನಿಸುತ್ತೇನೆ. ನೀವಂದುಕೊಂಡಂತೆ ನಾವಲ್ಲ. ನನ್ನ ಕವನದ ಶೀರ್ಷಿಕೆ ನೀವಂದುಕೊಂಡಂತೆ ನಾವಲ್ಲ. ಕ್ಷಮಿಸಿ, ನಾವು ನೀವಂದುಕೊಂಡಂತಲ್ಲ. ನಿಜ, ನೀವಂದುಕೊಂಡಂತೆ ನಾವು ಅಲ್ಲವೇ ಅಲ್ಲ. ಸೂಜಿಯ ನಂಜಿನ ತುದಿಗೆ ಹುಟ್ಟಿದವರು ನಾವಲ್ಲ. ಸೂಜಿಯ ನಂಜಿನ ತುದಿಗೆ ಹುಟ್ಟಿದವರು ನಾವಲ್ಲ. ಬೇಕಿದ್ದರೆ ಹೊಲಿದು ಬಿಡುತ್ತೇವೆ ನಿಮ್ಮ ಹರಿದ ಮನಗಳು. ತಲವಾರಿನ ಅಂಚು ನಮ್ಮ ತವರೇನೂ ಅಲ್ಲ. ತಲವಾರಿನ ಅಂಚು ನಮ್ಮ ತವರೇನೂ ಅಲ್ಲ. ಒಪ್ಪಿಗೆ ಇದ್ದರೆ ಕೊಚ್ಚಿ ಹಾಕುತ್ತೇವೆ ನಿಮ್ಮೆದೆಯ ದ್ವೇಷ. ಬೆಂಕಿ ಮೈಯೊಳಗೆ ತಾವು ಪಡೆದವರು ನಾವಲ್ಲ. ಬೆಂಕಿ ಮೈಯೊಳಗೆ ತಾವು ಪಡೆದವರು ನಾವಲ್ಲ. ಅಪ್ಪಣೆ ಕೊಟ್ಟರೆ ಸುಟ್ಟು ಹಾಕುತ್ತೇವೆ ನಿಮ್ಮ ದಾನವತೆಯನ್ನು. ಬಂದೂಕಿನ ನಳಿಕೆ ಗುಂಡಿನ ಗುಂಡಿಗೆಯಲ್ಲಿ ನಮ್ಮ ನೆಲೆ ಇಲ್ಲ. ಬಂದೂಕಿನ ನಳಿಕೆಯ ಗುಂಡಿಗೆಯಲ್ಲಿ ನಮ್ಮ ನೆಲೆ ಇಲ್ಲ. ಕಾಪಿಟ್ಟುಕೊಂಡಿದ್ದೇವೆ ಎದೆ ಪ್ರೀತಿಯ, ಕಟ್ಟಿ ಹಾಕುತ್ತೇವೆ ನಿಮ್ಮನ್ನು ನೀಡಿ ಮಮತೆಯ. ಹಾದಿ ಬೀದಿಯ ತುಂಬ ತಲವಾರು ಹಂಚುವವರು ನಾವಲ್ಲ. ಹಾದಿ ಬೀದಿಯ ತುಂಬ ತಲವಾರು ಹಂಚುವವರು ನಾವಲ್ಲ. ಸುಮ್ಮನೆ ಪ್ರೀತಿ ಬೀಜ ಚೆಲ್ಲಿ ಬಿಡುತ್ತೇವೆ ನಿಮ್ಮ ಹಾದಿ ಹೂವಾಗಿಸಲು. ಚಪ್ಪಲಿಯ ತುತ್ತ ತುದಿಯಲ್ಲಿರಲು ಜನಿಸಿದವರು ನಾವಲ್ಲ. ಚಪ್ಪಲಿಯ ತುತ್ತ ತುದಿಯಲ್ಲಿರಲು ಜನಿಸಿದವರು ನಾವಲ್ಲ. ಸತ್ಯದ ಬೆಂಕಿ ಕೆಂಡ ಹಾಯ್ದು ಬಂದಿದ್ದೇವೆ ನಿಮ್ಮ ಬದುಕ ಬೆಳಕಾಗಿಸಲು. ಕತ್ತಲೆಯ ಕೂಪದಲ್ಲಿ ಕೊಳೆತು ಹೋಗುವವರು ನಾವಲ್ಲ. ಕತ್ತಲೆಯ ಕೂಪದಲ್ಲಿ ಕೊಳೆತು ಹೋಗುವವರು ನಾವಲ್ಲ. ಸಜ್ಜಾಗಿದ್ದೇವೆ ನಿಮ್ಮಲ್ಲಿಗೆ ನಕ್ಷತ್ರದ ಬೆಳಕು ಸಾಗಿಸಲು. ಬೆತ್ತಲೆಯ ಜಾತ್ರೆಯಲ್ಲಿ ಕಲ್ಲುಗಳಿಗೆ ಮೈ ಒಡ್ಡುವವರು ನಾವಲ್ಲ. ಬೆತ್ತಲೆಯ ಜಾತ್ರೆಯಲ್ಲಿ ಕಲ್ಲುಗಳಿಗೆ ಮೈ ಒಡ್ಡುವವರು ನಾವಲ್ಲ. ಪಣ ತೊಟ್ಟಿದ್ದೇವೆ ಕಹಿ ತುಂಬಿದ ನಿಮ್ಮೆದೆಯ ಹಣ್ಣಾಗಿ ಮಾಗಿಸಲು. ತಲೆಯ ಮೇಲೆ ನಿಮ್ಮ ಮಾತು ಹೊತ್ತು ಮೆರೆಸುವ ಸ್ಥಿತಿಯಲ್ಲಿ ನಾವಿಲ್ಲ. ತಲೆಯ ಮೇಲೆ ನಿಮ್ಮ ಮಾತು ಹೊತ್ತು ಮೆರೆಸುವ ಸ್ಥಿತಿಯಲ್ಲಿ ನಾವಿಲ್ಲ. ಗೊತ್ತಿದೆ ನಮಗೆ ನೆತ್ತಿಗೇರಿಸಿಕೊಂಡ ನಿಮ್ಮ ಶ್ರೇಷ್ಠತೆಯ ನಿಷೇಧಿಸುವುದು. ಹಣೆಯ ಎದೆಯ ಮೇಲೆ ಮೇಲು ಎಂಬ ಟ್ಯಾಟೂ ಹಾಕಿಸಿಕೊಂಡವರು ನಾವಲ್ಲ. ಹಣೆಯ ಎದೆಯ ಮೇಲೆ ಮೇಲು ಎಂಬ ಟ್ಯಾಟೂ ಹಾಕಿಸಿಕೊಂಡವರು ನಾವಲ್ಲ. ತಯಾರಿದ್ದೇವೆ ನಿಮ್ಮೆದುರು ತಲೆ ಎತ್ತಿ ನಡೆಯುವ ಗತ್ತು ತೋರಿಸಲು. ಕ್ಷಮಿಸಿ, ನಾವು ನೀವಂದುಕೊಂಡಂತಲ್ಲ. ನಿಜ, ನಾವು ನೀವಂದುಕೊಂಡಂತೆ ಅಲ್ಲವೇ ಅಲ್ಲ. ಧನ್ಯವಾದ. ಮುರ್ತುಜಾ ಬೇಗಂರವರ ಈ ಕವನದ ನಂತರ ನಾನೇನಾದರೂ ಮಾತನಾಡಿದರೆ ಕವನಕ್ಕೆ ಅಪವಾದವಾದ. ನಿಮ್ಮ ಚಪ್ಪಾಳೆ ಒಂದು ಅವರಿಗಾಗಿ. ಸ್ನೇಹಿತರು, ನಮ್ಮ ಜೊತೆಗೆ ಕಾಜಿ ಶಬೀರ್ ಅಹ್ಮದ್ ಶಬೀರ್ ಮನ್ಸೂರಿ ಅವರಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕ ಆಹ್ವಾನಿಸುತ್ತಿದ್ದೇನೆ. गयगढ़ की गंगा जमुना तहजीब की खिदमत में हरे सलाम है और स्टेज पे तशरीफ फरमा तमाम मुअज़्ज़ज़ हज़रात की खिदमत में भी हरे सलाम। गज़ल का मतलब ये हुआ है, मेरी हयात पे रब की बड़ी। ತುಂಬಾ ಖುಷಿ ಆಯಿತು ಸರ್. ನೀವು ಆದಷ್ಟು ಬೇಗ ಸೇವೆಗೆ ಬರಬೇಕು.
ಬಂದು ನಿಮ್ಮ ಸೇವೆಯನ್ನು ಮುಂದುವರಿಸಬೇಕು. ನಿಮ್ಮಂಥವರು ದಕ್ಷ ಅಧಿಕಾರಿಗಳು ಸೇವೆಯಲ್ಲಿ ಮುಂದುವರಿಬೇಕಾದಂಥ ಅವಶ್ಯಕತೆ ಕರ್ನಾಟಕಕ್ಕಿದೆ. ಏನು ಬೇಜಾರು ಮಾಡ್ಕೋಬೇಡಿ. ನಮ್ಮ ಫರೀದಾ ಮೇಡಮ್ ಅವರಿಗೂ ಹೇಳ್ತಾ ಇರೋದು, ಬೇಜಾರು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಅವರ ಮಕ್ಕಳು ಕೂಡ ಇದ್ದಾರೆ. ಎಲ್ರಿಗೂ, ಅವರ ಕುಟುಂಬದವರಿಗೂ ಎಲ್ರಿಗೂ ನಾನು ಅಭಿನಂದನೆ ಮತ್ತು ಧನ್ಯವಾದವನ್ನು ಹೇಳ್ತಾ, ಕೊನೆಯದಾಗಿ ಮುಸ್ಲಿಂ ಲೇಖಕರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು ಮಂಗಳೂರಿಂದ ಇಲ್ಲಿಗೆ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆಗಳು, ಧನ್ಯವಾದಗಳನ್ನು ಹೇಳಿ ಮುಸ್ಲಿಂ ಲೇಖಕರ ಸಂಘಕ್ಕೆ ಒಳ್ಳೆಯ ಸಾರಥ್ಯವನ್ನು ನೀಡುತ್ತಿರುವಂತಹ ಅದರ ಅಧ್ಯಕ್ಷರಾದಂತಹ ಉಮರ್ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ದಯವಿಟ್ಟು ಆಲಿಸಬೇಕು. ಯಾರೆಲ್ಲ ಸಂಘಟನೆಗಳು ಸನ್ಮಾನ ಮಾಡಲು ಹೆಸರು ಕೊಟ್ಟಿದ್ದೇನೆ ಆ ಒಂದೊಂದೇ ಸಂಘಟನೆಯನ್ನು ಕರೆಯುತ್ತಾರೆ. ವೇದಿಕೆಗೆ ಬರಬಾರ್ದು, ಕೆಳಗೆ ಹೋಗಿ ಪ್ಲೀಸ್, ಕೆಳಗೆ ಸರ್, ಕೆಳಗೆ. ಯಾರ ಮೇಲೆ ಒಬ್ಬರು ಸಹ ಮೆಟ್ಟಲು ಹತ್ತಬಾರದು. ಇದು ನಮ್ಮ ಕಾರ್ಯಕ್ರಮ. ನಾವು ಅತ್ಯಂತ ಶಿಸ್ತುಬದ್ಧವಾಗಿ ಗೌರವಪೂರ್ಣವಾಗಿ ಮಾಡುವಂತ. ಆದುದರಿಂದ ಯಾವ ಸಂಘಟನೆ ಹೆಸರನ್ನು ಕರೀತಾರೆ ಅವರು ಮಾತ್ರ ಬರಬೇಕು. ತಕ್ಷಣ ಸನ್ಮಾನ ಮಾಡಿ ಇಲ್ಲಿಂದ ಹೋಗಬೇಕು. ಒಮ್ಮೆಲೆ ಯಾರನ್ನು ಸಹ ವೇದಿಕೆಗೆ ಹತ್ತಿಗೆ ನಾವು ಬಿಡುತ್ತೇವೆ. ಯಾರು ಬೇಸರ ಮಾಡಬಾರದು. ಈ ಕಾರ್ಯಕ್ರಮವನ್ನ ದಾಬಲ ಸಾಬ ತಾಲೂಕೋಟೆಯ ವಕೀಲರು ನಡೆಸಿಕೊಡ್ಬೇಕಾಗಿ ನಾನು ವಿನಂತಿಸಿಕೊಡ್ತೀನಿ. ಯಾರ ಸಂಘಟನೆಯನ್ನು ಕರೀತಾರೆ ಅವರು ಮಾತ್ರ ಬರಬೇಕು. ಸನ್ಮಾನ ಮಾಡಿ ಕಡೆಗೆ ಹೋಗ್ಬೇಕು. ಯಾರು ಬಿಡಿ ಸರ್, ಇಲ್ಲಿ ಆ ಕಡೆ ಹೋಗಿ ಸರ್ ಪ್ಲೀಸ್. ಮೆಟ್ಟಲ ಹತ್ರ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಪ್ರಶಸ್ತಿ ಪ್ರದಾನವನ್ನ ನೀಡಿದಂತ ಸ್ಪೀಕರ್ ಸಾಹೇಬರಿಗೆ ಮೊದಲಾಗಿ ಡಾಲಾಯತ್ ಹಾಗೂ ಮ್ಯಾಗೇರಿ ಕುಟುಂಬದವರು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ GS ಪಾಟೀಲ್ ಸಾಹೇಬರು ಕೂಡ ಸನ್ಮಾನವನ್ನು ಮಾಡ್ತಾ ಇರುವಂಥದ್ದು. ಆ ಎರಡೂ ಕುಟುಂಬದ ಸದಸ್ಯರು ವೇದಿಕೆ ಮೇಲೆ ಆಗಮಿಸಬೇಕು. ಸನ್ಮಾನ್ಯ ಶ್ರೀ GS ಪಾಟೀಲ್ ಸಾಹೇಬರು ಹಾಗೂ UT ಖಾದರ್ ಸಾಹೇಬರಿಗೆ ಮ್ಯಾಗೇರಿ ಹಾಗೂ ಡಾಲಾಯತ್ ಕುಟುಂಬದವರಿಂದ ಸನ್ಮಾನ. ಕರೆಕ್ಟ್ ಆಗ್ತದೆ. ಫೋನ್ ಸೈಡ್ ಬರ್ಬೇಕು ಎಲ್ಲರೂ. ಭಯ ಇದ್ರ ಸೈಡ ಅಮ್ಮಾರ ಈ ಕಡೆ ಬರ್ರಿ. ಹಲೋ ಅಮ್ಮಾರ ಈ ಕಡೆ ಬರ್ರಿ. ಅವ್ರ ಕುಟುಂಬದ ಅಷ್ಟೇ ನಿಂದ್ರಿ. ಮುಂದಿನದಾಗಿ ಅಂಜುಮನ್ ಇಸ್ಲಾಂ ಕಮಿಟಿ ಗಜೇಂದ್ರಗಳ ವತಿಯಿಂದ GS ಪಾಟೀಲ್ ಸಾಹೇಬರಿಗೆ ಹಾಗೂ UT ಖಾದರ್ ಸಾಹೇಬರಿಗೆ ಹಾಗೂ ಪ್ರಶಸ್ತಿಗೆ ಭಾಜನರಾಗಿರುವಂಥ IJ ಮ್ಯಾಗೇರಿ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅಂಜುಮನ್ ಇಸ್ಲಾಂ ಕಮಿಟಿ ಗಜೇಂದ್ರಗಡ. ಅಂಜುಮನ್ ಇಸ್ಲಾಂ ಕಮಿಟಿ ಗಜೇಂದ್ರಗಡ ಇವರ ವತಿಯಿಂದ ಸನ್ಮಾನ್ಯ ಶ್ರೀ UT ಖಾದರ್ ಸಾಹೇಬರಿಗೆ ಹಾಗೂ GS ಪಾಟೀಲ್ ಸಾಹೇಬರಿಗೆ ಹಾಗೂ ಪ್ರಶಸ್ತಿಗೆ ಭಾಜನರಾಗಿರುವಂಥ ಡಾಕ್ಟರ್ IJ ಮ್ಯಾಗೇರಿ ಅವರಿಗೂ ಮಾಡ್ರಿ. ಹಲೋ ಸೈಡ್ ಮಾಡ್ರಿ. ಈ ಕಡೆ ಬಾ ತಾಕುಂತ ಸೈಡ್ ಸಿಕ್ಕರೋ ಭಯ. ಸೈಡ್ ಬರ್ರಿ. ಹಲೋ ಸೈಡ್ ಬರ್ರಿ. ಮೊಬೈಲ್ ತೋರಿ ಎಲ್ಲರೂ. ಮೊಬೈಲ್ ತೋರ ತಾಗ್ಬರುತ್ತೆ ಮೊಬೈಲ್. ಇಲ್ಲೋಡ್ರಿ. ಮುಂದಿನಂತೆ ಅವ್ರಿಗೂ ಕೂಡ ಸನ್ಮಾನ. ದಯವಿಟ್ಟು ವೇದಿಕೆ ಮೇಲೆ ಗಡಿಬಿಡಿ ಮಾಡಬಾರ್ದು. ದಯವಿಟ್ಟು ಸನ್ಮಾನವನ್ನು ನೆರವೇರಿಸಲು ದಯವಿಟ್ಟು ಕೆಳಗಡೆ ಬರ್ರಿ. ದಯವಿಟ್ಟು ಸನ್ಮಾನವನ್ನು
ಭಾಗವಹಿಸಿದವರು ಕೆಳಗಡೆ ಇರಬೇಕು. साइड पर साइड भैया तो बड़ा ಧನ್ಯವಾದಗಳು. ದಯವಿಟ್ಟು ಬೇಗ ಸನ್ಮಾನವನ್ನು ನೆರವೇರಿಸಬೇಕು. ಅದೇ ರೀತಿಯಾಗಿ ಗಜೇಂದ್ರಗಡ ಭಾಗವನ್ ಜಮಾತಿಯಿಂದ GS ಪಾಟೀಲ್ ಸಾಹೇಬರಿಗೆ ಹಾಗೂ ಯುಟಿ ಖಾದರ್ ಸಾಹೇಬರಿಗೆ ಹಾಗೂ IJ ಮ್ಯಾಗೇಲ್ ಅವರಿಗೆ ಸನ್ಮಾನ. ದಯವಿಟ್ಟು ಸನ್ಮಾನವನ್ನು ನೆರವೇರಿಸಿದವರು ವೇದಿಕೆಯನ್ನು ಬಿಟ್ಟು ಕೆಳಗಡೆ ಇರಬೇಕು. ದಯವಿಟ್ಟು ಸನ್ಮಾನವನ್ನು ನೆರವೇರಿಸಿದವರು ವೇದಿಕೆ ಮೇಲಿಂದ ಕೆಳಗಡೆ ಇಳಿದು ಹಿಂದುಗಡೆ ಗಲಾಟೆ ಆಗ್ತಾ ಇದೆ. ದಯವಿಟ್ಟು ಎಲ್ಲಿಗೂ ಕೂಡ ಅವಕಾಶ ಇದೆ. ದಯವಿಟ್ಟು ವೇದಿಕೆ ಹತ್ರ ಇದೆ. ಅದೇ ರೀತಿಯಾಗಿ ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ರಾಜು ಸಾಂಗ್ಲಿಕರ್ ಅವರ ಒಂದು ಸಂಘಟನೆಗಳನ್ನ ಅದು ವೇದಿಕೆ ಮೇಲೆ